ಆಗಿದ್ದಾನೆ. Hallelujah. 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 I might be new to you. ನಾನು ನಿಮಗೆ ಹೊಸಬನಾಗಿರಬಹುದು. How many of you have seen me 3 years back? 3 ವರ್ಷಗಳಿಂದ ಎಷ್ಟು ಜನ ನನ್ನನ್ನು ನೋಡಿದ್ದೀರಾ? Only 2, 3, 4. Hallelujah. Hallelujah. Pastor Amma should not lift your hand. ಪಾಸ್ಟರ್ ಅವರು ಕೈ ಎತ್ತಬಾರದು. Hallelujah. But one thing is that ಒಂದು ವಿಷಯ ಏನಂದ್ರೆ, the Lord you worship, ನೀವು ಆರಾಧಿಸುವ ಕರ್ತನು, the Lord I serve, ನಾನು ಸೇವೆ ಮಾಡುವ ದೇವರು are not new to us. ಅವರು ನಮಗೆ ಹೊಸಬರಲ್ಲ. Amen. Amen. He is not new to us. ಅವರು ನಮಗೆ ಹೊಸಬರಲ್ಲ. How many of you believe that? ಎಷ್ಟು ಜನ ನಂಬ್ತೀರಾ? Hallelujah. He knows you. ಆತನಿಗೆ ನೀವು ಯಾರಂತ ಗೊತ್ತಿದೆ, He knows me. ನಾನು ಯಾರಂತ ಆತನಿಗೆ ಗೊತ್ತದೆ. So we have one connection. ನಮಗೆ ಒಂದೇ ಒಂದು ಸಂಪರ್ಕ. What is the connection? ಏನದು ಸಂಪರ್ಕ? What is the connection? ಏನ್ ಸಂಪರ್ಕ? Only Jesus. ಒಂದೇ ಯೇಸು ಸ್ವಾಮಿ ಒಬ್ಬನೇ ಆಗಿದ್ದಾರೆ. Hallelujah. Our connection is only Christ. ನಮ್ಮ ಒಂದು ಸಂಪರ್ಕ ಬರೀ ಕ್ರಿಸ್ತನೇ ಆಗಿದ್ದಾನಷ್ಟೇ. Hallelujah. Hallelujah. The Lord is always faithful. ಕರ್ತನು ಯಾವಾಗಲೂ ನಂಬಿಗಸ್ತನಾಗಿದ್ದಾನೆ. Great joy to be here after 3 years. 3 ವರ್ಷಗಳ ನಂತರ ಈ ಸ್ಥಳದಲ್ಲಿ ಬರುವಂತದ್ದು ಎಂತ ಸಂತೋಷ. Amen. Amen. The Lord is working. ಕರ್ತನು ಕಾರ್ಯ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. Tell your neighbor the Lord is working. ಪಕ್ಕದವರು ನೋಡಿ ಹೇಳ್ರಿ, ದೇವರು ಕೆಲಸ ಮಾಡ್ತಾ ಇದ್ದಾನೆ. Whether you are working or not, ನೀವು ಕೆಲಸ ಮಾಡ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, whether I am working or not, ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲೋ ಗೊತ್ತಿಲ್ಲ, but one thing is very clear. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿದೆ, The Lord is at work. ದೇವರು ಕೆಲಸ ಮಾಡ್ತಾ ಇದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. Amen. Amen. Hallelujah. Hallelujah. The Lord brought me here with a purpose. ದೇವರು ನನ್ನನ್ನು ಒಂದು ಉದ್ದೇಶದಿಂದ ಈ ಸ್ಥಳದಲ್ಲಿ ಕರೆತಂದಿದ್ದಾನೆ. And yesterday we saw a great work of God. ನಿನ್ನೆ ದಿನ ನಾವು ದೇವರ ದೊಡ್ಡ ಕೆಲಸಗಳನ್ನ ಎಲ್ಲೆಲ್ಲ ಸೇವೆ ನಡೀತಾ ಇದೆ ಅದೆಲ್ಲವನ್ನು ಹೋಗಿ ನೋಡಿ ಬಂದೆವು. Especially at the Alur Church. ಆಲೂರು ಚರ್ಚ್, ವಿಶೇಷವಾಗಿ ಆಲೂರು ಸಭೆಯ ಕುರಿತಾಗಿ. Somebody was walking on the main road. ಮೇನ್ ರೋಡ್ ಅಲ್ಲಿ ಯಾರೋ ಒಬ್ಬ ಸಹೋದರರು ನಡ್ಕೊಂಡು ಹೋಗ್ತಾ ಇದ್ರು. He lost his wife 3 years back. 3 ವರ್ಷಗಳ ಹಿಂದೆ ಅವರ ಹೆಂಡತಿಯನ್ನು ಕಳ್ಕೊಂಡಿದ್ರು. She died because of cancer. ಕ್ಯಾನ್ಸರ್ ಇಂದ ಅವರ ಹೆಂಡತಿ ಸತ್ತು ಹೋಗಿದ್ರು. And he has a small child. ಅವ್ರಿಗೊಂದು ಸಣ್ಣ ಮಗು ಇದೆ. He said that he is not able to sleep. ಅವರು ಹೇಳ್ತಾ ಇದ್ರು, ನನಗೆ ನಿದ್ರೆ ಮಾಡಕ್ ಆಗ್ತಾ ಇಲ್ಲ. Something is moving around his head. ನನ್ನ ಒಂದು ಮುಖದ ಮೇಲೆ ಏನೋ ಒಂದು ಚಲನೆ ಮಾಡಿದಂತ ಆಗ್ತದೆ. Then he called up your pastor. ಆಗ ಅವರು ಪಾಸ್ಟರ್ ಅನ್ನು ಕರೆ ಮಾಡಿದ್ರು. Because his number was written on the wall. ಗೋಡೆ ಮೇಲೆ ಬರೆದಂತ ನಂಬರ್ ಅನ್ನು ನೋಡಿ ಅವರು ಕರೆ ಮಾಡಿದ್ರು. And we were in some village very far off. ನಾವು ತುಂಬಾ ದೂರದ ಹಳ್ಳಿಯಲ್ಲಿ ಸೇವೆಗಾಗಿ ಹೋಗಿದ್ದೆವು. And he said, please wait, when we come there we'll give you a call, we'll meet you. ಪಾಸ್ಟರ್ ಹೇಳಿದ್ರು, ನೀವು ಅಲ್ಲಿ ಇರಿ, ನಾನು ಬರುವಾಗ ನಾನು ಫೋನ್ ಮಾಡ್ತೀನಿ, ನೀವು ಬನ್ನಿ ಎಂಬುದಾಗಿ ಹೇಳಿದ್ರು. So we changed our direction and we came to Alur Church. ನಾವು ಬೇರೆ ಮಾರ್ಗದಲ್ಲಿ ಬಂದು ಆಲೂರು ಸಭೆಗೆ ಮುಟ್ಟಿದೆವು. And that person came immediately. ತಕ್ಷಣ ಆ ಸಹೋದರನು ಬಂದನು. And here my brother Kiran and others are there. His eyes was completely red. ಅವರು ಸಭೆಗೆ ಒಳಗಡೆ ಬರುವಾಗ ಕಿರಣ್ ಮತ್ತು ಬೇರೆ ಸಹೋದರರು ಇದ್ದರು, ಅವರ ಕಣ್ಣುಗಳು ಫುಲ್ ಕೆಂಪಾಗಿತ್ತು. It was completely red. ಫುಲ್ ಕಣ್ಣೆಲ್ಲ ಕೆಂಪಾಗಿತ್ತು. He was nervous. ಅವರು ಸೋತು ಹೋಗಿದ್ರು, ಸುಸ್ತಾಗಿದ್ರು. And he was telling all his problems. ಅವರೆಲ್ಲ ಸಮಸ್ಯೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡರು. But the Lord is at work. ಆದ್ರೆ ದೇವರು ಅಲ್ಲಿ ಕಾರ್ಯ ಮಾಡಿದರು. Hallelujah. The Lord is a great work for that man. ದೇವರು Hallelujah. The Prince of Peace entered his heart. ಸಮಾಧಾನದ ಪ್ರಭು ಆತನ ಹೃದಯದಲ್ಲಿ ಪ್ರವೇಶಿಸಿದ್ದಾನೆ. Hallelujah. We did not make him to fall. We did not do anything. ನಾವು ಆತನಿಗೆ ಯಾವ ಸಂಗತಿಯನ್ನು ಮಾಡಲಿಲ್ಲ. We just asked him to confess his sins. ನಾವು ಆತನನ್ನು ಕೇಳಿದೆವು, ನಿನ್ನ ಪಾಪಕ್ಕಾಗಿ ನೀನು ಅರಿಕೆ ಮಾಡಬೇಕೆಂಬುದಾಗಿ. He confessed his sins. ಆತನ ಪಾಪಕ್ಕೆ ಆತನ ಅರಿಕೆ ಮಾಡಿದ. We put the oil and prayed on him. ನಾವು ಎಣ್ಣೆಯನ್ನು ಹಚ್ಚಿ ಆತನಿಗೆ ಪ್ರಾರ್ಥನೆ ಮಾಡಿದೆವು. We removed our hands. ನಮ್ಮ ಕೈಗಳನ್ನು ತೆರೆದೆವು ಅಷ್ಟೇ. And slowly he bent down. ನಿಧಾನವಾಗಿ ಅವರು ಬಗ್ಗಿಕೊಂಡರು. He bent down. ಅವರು ಬಗ್ಗಿಕೊಂಡರು. And after some time he got up. ಸ್ವಲ್ಪ ಸಮಯದ ನಂತರ ಅವರು ಎದ್ದು ಕೂತರು. After 2-3 minutes he opened his eyes. 2-3 ನಿಮಿಷಗಳ ನಂತರ ಅವರ ಕಣ್ಣು ತೆರೆಯಲ್ಪಟ್ಟಿತು. The red eyes became very clear eyes. ಅವರ ಕಣ್ಣು ಕೆಂಪಾಗಿದ್ದಂತ ಕಣ್ಣು ಸಂಪೂರ್ಣವಾಗಿ ಬಿಳಿಯಾಗಿ ಕಾಣಿಸುತ್ತಾರೆ. ದೇವರು ಕಾರ್ಯ ಮಾಡುತ್ತಾ ಇದ್ದಾನೆ. Then we went to Saligame village yesterday
evening ನೆನ್ನೆ ಸಂಜೆಯಲ್ಲಿ ಸಾಲ್ಗಮೆ ಹಳ್ಳಿಗೆ ನಾವು ಹೋಗಿದ್ದೆವು to meet another friend of a pastor. ಇನ್ನೊಂದು ಪಾಸ್ಟರ್ ಅವರನ್ನ ಭೇಟಿಯಾಗಲು. And there one Brahmin man came. ಒಬ್ಬ ಬ್ರಾಹ್ಮಣ ಸಹೋದರರು ಅಲ್ಲಿ ಬಂದಿದ್ರು. To God, either I'm a Brahmin or non-Brahmin does not matter. ದೇವರಿಗೆ ಬ್ರಾಹ್ಮಣ ಅಥವಾ ಬ್ರಾಹ್ಮಣ ಅಲ್ಲದವರು ದೇವರಿಗೆ ದೊಡ್ಡ ವಿಷಯ ಅಲ್ಲ. To God, I am a man. ದೇವರಿಗೆ ಬೇಕಾಗಿರೋದು ನಾನೊಬ್ಬ ಮನುಷ್ಯನಾಗಿದ್ದೇನೆ, ದೇವರಿಗೆ ಒಂದು ಸ್ತ್ರೀಯಾಗಿ ಬೇಕು. Hallelujah. He does not bother whether I am a Brahmin, I am a low, I am high, I am middle, no high, no low. ದೇವರಿಗೆ ಬ್ರಾಹ್ಮಣನು ಕೆಳಗಡೆ ಸ್ಥಾನ ಮೇಲ್ ಸ್ಥಾನ, ದೇವರಿಗೆ ಅದ್ಯಾವುದು ವರ್ಗಗಳ ಅವಶ್ಯಕತೆ ಇಲ್ಲ. To him all of us are equal to him. ಆತನಿಗೆ ಪ್ರತಿಯೊಬ್ಬರು ಸರಿಸಮಾನರೇ. Hallelujah. Hallelujah. And so that man was sitting down. ಆಗ ಅವರು ಕೆಳಗಡೆ ಕುಳಿತಿದ್ದರು. And he said, ಅವರು ಹೀಗೆ ಹೇಳಿದ್ರು, he had a high BP, ಅವರಿಗೆ ಹೈ ಬಿಪಿ ಇತ್ತು, he had a high sugar, ಹೈ ಶುಗರ್ ಇತ್ತು, his heart was a problem. ಅವರ ಹೃದಯದಲ್ಲಿ ತೊಂದರೆ ಇತ್ತು. And our dear pastor who were there, the church was praying like you, they were also praying for him. ನೀವು ಹೇಗೆ ಪ್ರಾರ್ಥನೆ ಮಾಡ್ತೀರೋ ಹಾಗೆ ಆ ಸಹೋದರ ಪಾಸ್ಟರ್ ಅವರು ಅವರ ಸಭೆಯವರು ಅವರಿಗೆ ಪ್ರಾರ್ಥನೆ ಮಾಡಿದರು. And he saw that the Lord delivered him from all pain. ಅವನ ಎಲ್ಲಾ ನೋವುಗಳನ್ನು ಬಿಡುಗಡೆ ಮಾಡೋದನ್ನು ಅವರು ನೋಡಿದರು. One day before, the doctor said, you have got all this problem. ಒಂದು ದಿನ ಮುಂಚಿತವಾಗಿ ವೈದ್ಯರು ಹೇಳಿದ್ರು, ನಿನಗೆ ಈ ರೀತಿಯಾದ ಎಲ್ಲ ಸಮಸ್ಯೆ ಇದೆ. After 2 days, he went to the doctor for checkup for other treatment. 2 ದಿನಗಳ ನಂತರ ಇನ್ನೊಂದು ಚಿಕಿತ್ಸೆಗಾಗಿ ಅವರು ವೈದ್ಯರ ಬಳಿ ಹೋದರು. The doctor said your BP is normal. ಡಾಕ್ಟರ್ ಹೇಳಿದ್ರು, ನಿಮ್ಮ ಬಿಪಿ ಈಗ ನಾರ್ಮಲ್ ಆಗಿದೆ. The doctor said your sugar is normal. ನಿಮ್ಮ ಶುಗರ್ ಈಗ ನಾರ್ಮಲ್ ಆಗಿದೆ. The doctor said your heart is normal. ಡಾಕ್ಟರ್ ಹೇಳಿದ್ರು, ನಿಮ್ಮ ಹೃದಯದಲ್ಲಿ ಈಗ ಯಾವ ಸಮಸ್ಯೆ ಇಲ್ಲ. The doctor said you don't have any bone problem. ಡಾಕ್ಟರ್ ಈಗ ಹೇಳಿದ್ರು, ನಿಮ್ಮ ಕಾಲಿನಲ್ಲಿ ಮೂಳೆಯಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ದೇವರು ಕಾರ್ಯ ಮಾಡುತ್ತಾ ಇದ್ದಾನೆ. And yesterday night, as we also prayed for him, ನಿನ್ನೆ ದಿನ ರಾತ್ರಿ ನಾವು ಸಹ ಅವರಿಗಾಗಿ ಪ್ರಾರ್ಥನೆ ಮಾಡಿದೆವು. we asked him to confess his sins. ನಾವು ಆತನಿಗೆ ಪಾಪ ಅರಿಕೆ ಮಾಡುವಂತೆ ಕೇಳಿದೆವು. And receive this wonderful Savior as his Lord and Savior. ಸುಂದರವಾದ ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಿರಿ ಎಂದು ಹೇಳಿದೆವು. And after we prayed, ನಾವು ಪ್ರಾರ್ಥನೆ ಮುಗಿದ ನಂತರ he was fair. He was looking fair. ಅವರು ನೋಡಕ್ಕೆ ಬಹಳ ಚೆನ್ನಾಗಿದ್ರು. But after the prayer, ಆದ್ಮೇಲೆ his face was bright. ಆದ್ರೆ ಅವರ ಮುಖ ಬಹಳ ಪ್ರಕಾಶಮಾನವಾಗಿ I might look fair. ನಾನು ಒಂಥರ ಕುಂದಿ ಹೋಗಿರುವ ಮುಖವನ್ನು ನೋಡಿದೆ. I might look fair. I may be fair with my color. ನನ್ನ ಒಂದು ಕಲರ್ ಒಂದು ವೇಳೆ ಏನದು Fair, no, white. Okay, white. ಬಿಳಿ ಆಗಿರಬಹುದು. But I have to shine. ನನ್ನ ಚರ್ಮ ಒಂದು ವೇಳೆ ಬಿಳಿ ಆಗಿರಬಹುದು, ನಾನು ಪ್ರಕಾಶವಾಗಿರ್ತೇನೆ. White is different, shining is different. ಬಿಳಿ ಬೇರೆ, ಪ್ರಕಾಶಿಸುವಂತದ್ದು ಬೇರೆ. Hallelujah. To God, color does not matter. ದೇವರಿಗೆ ಯಾವ ಕಲರ್ ಅವಶ್ಯಕತೆ ಇಲ್ಲ. I might be fair, he might be whitish, you might be dark, but don't worry, he will make my face to shine. ನಾನು ಒಂದು ವೇಳೆ ಬಿಳಿ ಇರಬಹುದು, ಒಂದು ವೇಳೆ ಕಪ್ಪು ಗಿಳಿ ಇರಬಹುದು, ಯಾರೇ ಇರಬಹುದು, ಆದ್ರೆ ಆತನು ನಮ್ಮ ಮುಖಗಳನ್ನು ಪ್ರಕಾಶಿಸುವಂತೆ ಮಾಡುವನು. Hallelujah. He turned that man's face shine. ಆತನು ಅವರ ಮುಖವನ್ನು ಪ್ರಕಾಶಿಸುವಂತೆ ಮಾಡಿದನು. And finally he recognized that something has changed in him. ಅವರು ಗುರುತಿಸಿದ್ರು, ಅವರ ಹೃದಯದಲ್ಲಿ, ಅವರ ಜೀವಿತದಲ್ಲಿ ಏನೋ ಒಂದು ಬಿಡುಗಡೆ ಆದದನ್ನು. And then he got up and said, sir, thank you so much, and I will call you later, and quietly he moved out. ಅವರು ನಮಗೆ ಹೇಳಿದ್ರು, ಒಂದನೇ ಸರ್ ನಾವು ನಿಮ್ಮನ್ನು ನಂತರ ದಿನಗಳಲ್ಲಿ ನಾವು ಭೇಟಿ ಆಗ್ತೇವೆ ಎಂಬುದಾಗಿ ಹೇಳಿದರು. Hallelujah. The Lord is at work. ದೇವರು ಕೆಲಸ ಮಾಡ್ತಾ ಇದ್ದಾನೆ. Amen. Hallelujah. And the Lord is at work. He's also expecting us to work with him. ನೋಡಿ, ದೇವರು ಕಾರ್ಯ ಮಾಡುವಾಗ ದೇವರ ಅಪೇಕ್ಷೆ ಏನಂದ್ರೆ ನಾವು ಆತನೊಟ್ಟಿಗೆ ಕಾರ್ಯ ಮಾಡುವುದಕ್ಕೆ ಸಿದ್ಧರಾಗಿರಬೇಕು. Hallelujah. Not only just hear and go. ನಾವು ಬರೀ ಕೇಳಿಸಿಕೊಂಡು ಹೋಗೋರಾಗಿರಬಾರದು. He wants us to work. ಆತನಿಗೆ ನಾವು ಕೆಲಸ ಮಾಡುವರು, ಕಾರ್ಯ ಮಾಡುವರಾಗಿರಬೇಕು. Hallelujah. We have to do something for the Lord. ಕರ್ತನಿಗಾಗಿ ನಾವು ಏನಾದರೂ ಮಾಡಬೇಕು. Hallelujah. You take the step of faith. ನೀವು ನಂಬಿಕೆ ಹೆಜ್ಜೆಗಳನ್ನು ಮುಂದೆ ಹಾಕಬೇಕು. The Lord will take you to anywhere. ದೇವರು ನಿಮ್ಮನ್ನು ಎಲ್ಲಿ ಬೇಕಾದರೂ ನಿಮ್ಮನ್ನು ನಡೆಸುತ್ತಾನೆ. Hallelujah. The Lord is faithful. ದೇವರು ನಂಬಿಗಸ್ತನಾಗಿದ್ದಾನೆ. Let us bow our heads and pray today. ನಾವು ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. Lord, let's speak to me, Lord. ಕರ್ತನೇ ನನ್ನೊಟ್ಟಿಗೆ ಮಾತನಾಡು. Speak to me, Lord. ಕರ್ತನೇ ನನ್ನೊಟ್ಟಿಗೆ ಮಾತನಾಡು. Speak to me, Lord. ಕರ್ತನೇ ನನ್ನೊಟ್ಟಿಗೆ ಮಾತನಾಡು. Change me, Lord. ಕರ್ತನೇ ನನ್ನನ್ನು ಬದಲಾಯಿಸು. Not only speak to me. ಕರ್ತನೇ ಬರೀ ಮಾತನಾಡುವುದು ಮಾತ್ರ ಅಲ್ಲ, Change me. ನನ್ನನ್ನು ಬದಲಾಯಿಸು. We have to change. ನನಗೆ ಬದಲಾವಣೆ ಆಗಬೇಕು. We have to change. ನಾವು ಬದಲಾವಣೆ ಆಗಬೇಕು. We have to change every day. ಪ್ರತಿದಿನ ನಾವು ಬದಲಾವಣೆ ಆಗಬೇಕು. Every day we have to change. ಪ್ರತಿದಿನ ನಾವು ಬದಲಾವಣೆ ಆಗಬೇಕು.
Speak to me, Lord. ಕರ್ತನ ನನ್ನೊಟ್ಟಿಗೆ ಮಾತನಾಡು. Speak to me, Lord. ಕರ್ತನ ನನ್ನೊಟ್ಟಿಗೆ ಮಾತನಾಡು. Change me. ನನ್ನನ್ನು ಬದಲಾಯಿಸು. Remove the stumbling blocks. ಕರ್ತನೇ, ನನಗಿರುವಂತ ಎಲ್ಲ ಅಡ್ಡಿಗಳನ್ನು ತೆಗೆದುಹಾಕು. Open my eyes. ನನ್ನ ಕಣ್ಣುಗಳನ್ನು ತೆರೆ ಸ್ವಾಮಿ. Open my ears. ನನ್ನ ಕಿವಿಗಳನ್ನು ತೆರೆ. Open my heart. ನನ್ನ ಹೃದಯಗಳನ್ನು ತೆರೆ ಸ್ವಾಮಿ. Change me, Lord. ಕರ್ತನನ್ನು ಬದಲಾಯಿಸು. I give myself to you. ನನ್ನನ್ನೇ ನಾನು ನಿನಗೆ ಒಪ್ಪಿಸುತ್ತೇನೆ. I give myself to you. ನನ್ನನ್ನೇ ನಾನು ನಿನಗೆ ಒಪ್ಪಿಸುತ್ತೇನೆ. I give myself to you. ನನ್ನನ್ನೇ ನಾನು ನಿನಗೆ ಒಪ್ಪಿಸುತ್ತೇನೆ. We give that as a church, we give to you. ನನ್ನನ್ನು ಇಡೀ ಸಭೆಯನ್ನು ನಿನಗೆ ಒಪ್ಪಿಸುತ್ತೇವೆ. As a church, we give to you, Lord. ಸಭೆಯನ್ನು ಎಲ್ಲವೂ ನಿನಗೆ ಒಪ್ಪಿಸಿಕೊಡುತ್ತೇವೆ. Every stumbling block be broken. ಎಲ್ಲ ತಡೆಗಳು ಮುರಿಯಲ್ಪಡಲಿ. Every stumbling blocks be broken. ಎಲ್ಲ ತಡೆಗಳು ಮುರಿಯಲ್ಪಡಲಿ. Set us free today. ಇವತ್ತು ಬಿಡುಗಡೆಗೊಳ್ಳಲಿ. Set us free today. ಇವತ್ತು ಬಿಡುಗಡೆಗೊಳ್ಳಲಿ. We depend on you. ನಿನ್ನನ್ನು ಆತುಕೊಳ್ಳುತ್ತೇವೆ. We trust in you. ನಿನ್ನ ಮೇಲೆ ಭರವಸೆ ಇಡುತ್ತೇವೆ. We look to you, ನಾವು Lord. ನಿನ್ನನ್ನು ನೋಡುತ್ತೇವೆ ಸ್ವಾಮಿ. For we know that you are at work. ಕರ್ತನ ನಮಗೆ ಗೊತ್ತು, ನಾವು ತಿಳ್ಕೊಳ್ತೇವೆ ನೀನು ಕಾರ್ಯ ಮಾಡುವವನು ಎಂಬುದಾಗಿ. Thank you, Lord. ಕರ್ತನೆ ವಂದನೆ. Work in my life. ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Hallelujah. Hallelujah. May the Lord bless you. May the Lord make His face shine upon you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಪ್ರಕಾಶಿಸುವಂತೆ ಮಾರ್ಪಡಿಸಲಿ. Amen. ಆಮೆನ್. When you read this Psalm 53, ಕೀರ್ತನೆ 53ನೇ ಅಧ್ಯಾಯ ನಾವು ಓದುವಾಗ there are two verses that came to my mind from which I want to, the Lord inspired me to speak to you. ನನಗೆ ಎರಡು ವಚನಗಳು ನನ್ನ ನೆನಪಿಗೆ ಬಂದು ಕರ್ತನನ್ನೊಟ್ಟಿಗೆ ಮಾತನಾಡಿದನು. Verse 6, 6ನೇ ವಚನ ಹೀಗೆ ಹೇಳ್ತದೆ. the Bible says, ಸತ್ಯವೇದ ಹೀಗೆ ಹೇಳ್ತದೆ. oh, that salvation for Israel would come out of Zion. When God restores the fortunes of His people, let Jacob rejoice and Israel be glad. ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳಲಿ. ಇಸ್ರಾಯೇಲರು ಹರ್ಷಿಸುವರು. And verse 2 he says, ಎರಡನೇ ವಚನ ಹೀಗೆ ಹೇಳ್ತದೆ. God looks down from heaven on the sons of man to see if there is any who understand and who seek God. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. Hallelujah. Hallelujah. Father, we thank you for your word. ಕರ್ತನೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. Salvation for Israel come from Zion. ಇಸ್ರಾಯೇಲರಿಗೆ ರಕ್ಷಣೆಯು ಚೀಯೋನಿನಿಂದ ಬರುವಂತದ್ದಾಗಿದೆ. From you we receive the salvation today. ಕರ್ತನೇ, From you we receive ನಿನ್ನ the ಮೂಲಕವಾಗಿ salvation. ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ. From you we receive the deliverance. ನಿನ್ನ ಮೂಲಕವಾಗಿ ಬಿಡುಗಡೆ ಹೊಂದಿದ್ದೇವೆ. From you we receive the restoration. ನಿನ್ನ ಮೂಲಕವಾಗಿ ನಾವು ಪುನಃ ಸ್ಥಾಪಿಸಿದ್ದೇವೆ. From you we receive the rejoicing. ನಿನ್ನ ಮೂಲಕವಾಗಿ ಒಂದು ಸಂತೋಷವು ಸಮೃದ್ಧಿಯು. And that we'll be glad of God. ಅದೇ ನಮಗೆ ಸಂತೋಷವಾಗಿದೆ. Help us to seek you and understand. ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಕೃಪೆ ಕೊಡು. In Jesus' name. ಯೇಸುವಿನ ನಾಮದಲ್ಲಿ. Amen. Amen. In the Old Testament and the New Testament, ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ there's one particular word which I can, if I have to put it, one word that it says, ಒಂದು ವಾಕ್ಯವನ್ನ ಎರಡು ಭಾಗಗಳಲ್ಲಿ ಒಂದೇ ವಾಕ್ಯವನ್ನು ನಾವು ದೃಷ್ಟಿ ನೋಡುವುದಾದ್ರೆ, Lord says, I will never leave you nor forsake you. ಕರ್ತನು ಹೇಳುತ್ತಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. Amen. Amen. The Lord says, I will never leave you nor forsake you. ಕರ್ತನು ನಮ್ಮನ್ನು ನೋಡಿ ಹೇಳ್ತಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. Amen. Amen. But ಆದ್ರೆ God will never change. ದೇವರು ಎಂದೂ ಬದಲಾಗುವುದಿಲ್ಲ. Who will change? ಯಾರು ಬದಲಾಗ್ತಾರೆ? Who will change? ಯಾರು ಬದಲಾಗ್ತಾರೆ? Today, who are all the Manishar here? ಇಲ್ಲಿ ಯಾರೆಲ್ಲ ಮನುಷ್ಯರಿದ್ದೀರಾ? Hallelujah. Who will change? ಯಾರು ಬದಲಾಗ್ತಾರೆ? Only we will change. ಬರೀ ನಾವಷ್ಟೇ ಬದಲಾಗ್ತೇವೆ. God says, I will never leave you nor forsake you. ಆದ್ರೆ ದೇವರು ಹೇಳಿದ್ದಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. Read Hebrews chapter 13 from 1 to 8. ಇಬ್ರಿಯ ಪುಸ್ತಕ 13ನೇ ಅಧ್ಯಾಯ 1ರಿಂದ 8 ವಚನ ಓದಿರಿ. Read that Bible. ಆ ವಾಕ್ಯವನ್ನು ಓದೋಣ. Hebrews 13 ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ from 1 to 8. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೇರಿದವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿದೆ ಎಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ದ್ರವ್ಯಾಶಯ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡನು.
ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ನಾನಾ ವಿಧವಾದ ಅನ್ಯೋಪದೇಶಗಳಿಗೆ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅದು ಆಗುವುದಿಲ್ಲ. ಭೋಜನ ಪದಾರ್ಥಗಳನ್ನು ವಿಶೇಷಿಸಿ ನಡೆದವರು ಏನು ಪ್ರಯೋಜನ ಹೊಂದಲಿಲ್ಲ. Okay. The Bible says keep on loving each other. ಸತ್ಯವೇದ ಹೇಳ್ತದೆ ನೀವು ಸಹೋದರರ ಸ್ನೇಹವು ನೆಲೆಯಾಗಿರಲಿ. When you go home and read this entire passage, ನೀವು ಮನೆಗೆ ಹೋಗಿ ಸಂಪೂರ್ಣವಾದ ಈ ಅಧ್ಯಾಯನ ಓದಿರಿ. and the Bible says very clearly, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. Paul also says in the New Testament, ಪೌಲನು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾರೆ. he brings this in this place, ಆತನ ಸ್ಥಳದಲ್ಲಿ ಒಟ್ಟಾಗಿ ಸೇರಿಸುವಾಗ, never will I leave you nor forsake you. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. God's eternal promise that I will never leave you nor forsake you. ದೇವರ ನಿತ್ಯವಾದ ಒಡಂಬಡಿಕೆ ವಾಗ್ದಾನ ಏನಂದ್ರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. But if you look at 1 to 5, ಆದ್ರೆ 1ನೇ ಅಧ್ಯಾಯದಿಂದ 1ನೇ ವಚನದಿಂದ 5ನೇ ವಚನ ನೋಡುವಾಗ, it is an instruction to us to live in this world. ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ನಮಗೆ ಕೆಲವೊಂದು ನಿಯಮಗಳನ್ನು ಕೊಡಲ್ಪಟ್ಟಿದೆ. When you read from 6 to 8, 6ನೇ ವಚನದಿಂದ 8 ವಚನ ಓದುವಾಗ, it is a warning how we should conduct ourselves. ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕೆಂಬುದಾಗಿ ಜಾಗೃತೆ ವಹಿಸುವಂತೆ ಅದು ಎಚ್ಚರಿಸುವಂತದ್ದಾಗಿದೆ. Hallelujah. Now you turn with me, keep this passage with you, we'll come back to this. ಈ ವಾಕ್ಯವನ್ನು ಹಾಗೆ ಇಟ್ಟುಕೊಂಡಿರಿ. ಈಗ ನನ್ನೊಟ್ಟಿಗೆ ಸತ್ಯವೇದ Now you go to Deuteronomy chapter 30. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯಕ್ಕೆ ಹೋಗೋಣ. Go to Deuteronomy chapter 30. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ. ನಾನು ನಿಮ್ಮ ಮುಂದೆ Wait, brother, let everyone take. Verse 3, from 3, you read from 3. 3ನೇ ವಚನದಿಂದ ಓದಿ. ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದರಿಸುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು. ನಿಮ್ಮಲ್ಲಿ ಯಾರಾದರೂ ಭೂಲೋಕದ ಕೊನೆಯವರೆಗೂ ಒಯ್ಯಲ್ಪಟ್ಟರು ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನು ಕರೆತಂದು ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿದ್ದ ದೇಶದಲ್ಲಿ ಸೇರಿಸಿ ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮಗೆ ಮೇಲನ್ನುಂಟು ಮಾಡಿ ಪಿತೃಗಳಿಗಿಂತಲೂ ಅಧಿಕವಾಗಿ ನಿಮ್ಮನ್ನು ಹೆಚ್ಚಿಸುವನು. ನಿಮ್ಮ ದೇವರಾದ ಯೆಹೋವನು ನಿಮ್ಮ chapter 31, I'm sorry, chapter 31. Chapter 31, Deuteronomy 31 from 3. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಯೆಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಯೆಹೋವನು ಅಮೋರಿಯರ ಅರಸನಾದ ಸಿಹೋನ್ ಓಗರನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಾಧೀನಪಡಿಸದಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ವಶಪಡಿಸುವನು. ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. 7 and 8. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲರ ಮುಂದೆ ಅವರಿಗೆ ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆದರೆ ನಿನ್ನ ಸಂಗಡ ಇರುವನು. ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. Hallelujah. Verse 8 is also over. Hallelujah. Now you go down to verse 12. ಈಗ 12ನೇ ವಚನಕ್ಕೆ ನಾವು ಹೋಗೋಣ. ಈ ಧರ್ಮಶಾಸ್ತ್ರವನ್ನು ಕೇಳಿ ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನು ಕೂಡಿಸಬೇಕು. ಆಗ ಅವರು ತಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ
ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು ಮತ್ತು ಯೆಹೋವನ ಮಹತ್ಕಾರ್ಯಗಳನ್ನು ನೋಡದಿರುವ ನಿಮ್ಮ ಸಂತತಿಯವರು ಕೇಳಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ದನೊಡೆಯನ್ನು ದಾಟಿ ಹೋಗುವ ದೇಶದಲ್ಲಿ ವಾಸವಾಗಿರುವವರೆಗೂ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಕಲಿತುಕೊಳ್ಳುವರು ಎಂದು ಹೇಳಿದನು. Hallelujah. Hallelujah. Now you combine all these verses together. ಈ ವಾಕ್ಯಗಳನ್ನು ಈಗ ನಾವು ಓದಿದ ಎಲ್ಲಾ ವಾಕ್ಯಗಳನ್ನು ಒಟ್ಟಾಗಿ ಸೇರಿಸಿಕೊಳ್ಳುವಾಗ Your Psalms 53 what you read this morning. ಬೆಳಿಗ್ಗೆ ನೀವು ಕೀರ್ತನೆ 53ನೇ ಅಧ್ಯಾಯ ನೀವು ಓದಿದ ಹಾಗೆ And what Paul says in Hebrews chapter 13. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಪೌಲನು ಹೇಗೆ ಹೇಳಿದಾನೆ ಅದನ್ನು. And what the Lord speaks to Moses for about Joshua and the people of Israel. ಮೋಶೆಗೆ ಯೆಹೋಶುವನ ಮತ್ತು ಇಸ್ರಾಯೇಲ್ ಜನರ ಕುರಿತಾಗಿ ದೇವರು ಮಾತನಾಡಿರುವುದನ್ನು The same word is speaking to you and to me today. ಅದೇ ರೀತಿಯಾಗಿ ದೇವರು ಅದೇ ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. Hallelujah. For Jesus Christ is the same yesterday, today and forever. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗ ಇವತ್ತು ನಿರಂತರವೂ ಯಾವಾಗಲೂ ನಿರಂತರವಾಗಿರುವವನಾಗಿದ್ದಾನೆ. He has not changed when the world began. ಭೂಮಿಯು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಆತನು ಬದಲಾಗಲಿಲ್ಲ. He did not change then. ಆಗ್ಲೇ ಆತನು ಬದಲಾಗಲಿಲ್ಲ. He did not change 2000 years ago. 2000 ವರ್ಷಗಳ ಹಿಂದೆ ಆತನು ಬದಲಾಗಲಿಲ್ಲ. ಈ ಕಡೆ ನೋಡಿ. 2000 years ago he did not change. 2000 ವರ್ಷಗಳ ಹಿಂದೆ ಆತನು ಬದಲಾಗಲಿಲ್ಲ. 2000 years passed by. ಈಗ 2000 ವರ್ಷಗಳು ಮುಗಿದು ಹೋಗಿದೆ. Even now he has not changed. ಈಗಲೂ ಸಹ ಆತನು ಬದಲಾಗಲಿಲ್ಲ. Hallelujah. Till he comes he will never change. ಆತನು ಈಗಲೂ ಬರ್ತಾ ಇದ್ರೆ ಆತನು ಎಂದೂ ಬದಲಾಗಿಲ್ಲ. If he does not change, ಆತನೇ ಬದಲಾಗದಿದ್ದರೆ the Bible that you are holding will never change. ನಿಮ್ಮ ಕೈಯಲ್ಲಿರುವ ಸತ್ಯವೇದ ಎಂದಿಗೂ ಬದಲಾಗುವುದಿಲ್ಲ. Hallelujah. For he said I will never leave you nor forsake you. ಆತನು ನೋಡಿ ಹೇಳ್ತಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. If this calls for trust and obeying the Lord sincerely. ಇದಕ್ಕೆ ಯಾವ ಅರ್ಥ ಕೊಡ್ತದೆ ಅಂದ್ರೆ ಆತನ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಆತನಿಗೆ ವಿಧೇಯರಾಗಿ ಜೀವಿಸುವುದರ ಬಗ್ಗೆ ತಿಳಿಸ್ತದೆ. Hallelujah. In all the scripture tells, ಈ ಎಲ್ಲಾ ವಾಕ್ಯಗಳು ಹೇಳುವಂತದ್ದು I have to fear God. ನಾನು ದೇವರಿಗೆ ಭಯಪಡಬೇಕು. I have to trust in God. ನಾನು ದೇವರಲ್ಲಿ ಭರವಸೆ ಇಡಬೇಕು. I have to obey God. ನಾನು ದೇವರಿಗೆ ವಿಧೇಯನಾಗಿರಬೇಕು. Hallelujah. What you have to do? ನಾವು ಏನ್ ಮಾಡಬೇಕು? ದೇವರಲ್ಲಿ ಭರವಸೆ ಇಡಬೇಕು. ದೇವರಲ್ಲಿ ಭರವಸೆ ಇಡಬೇಕು. First is that fear of God. ದೇವರ ಭಯ. ಮೊದಲನೇದಾಗಿ ದೇವರಿಗೆ ಭಯಪಡಬೇಕು. How many of you have come with two hands? ಎಷ್ಟು ಜನಕ್ಕೆ ಎರಡು ಕೈಗಳಿಂದ ಬಂದಿದ್ದೀರಿ? ಎಷ್ಟು ಜನ ಎರಡು ಕೈ ಇದೆ? Okay, now put left hand. ಈಗ ಎಡಗೈ ಎತ್ತಿರಿ. You lift your right hand. ನಿಮ್ಮ ಬಲಗೈ ಎತ್ತಿರಿ. Put your left hand down. ಈಗ ನಿಮ್ಮ ಎಡಗೈ ಕೆಳಗಡೆ ಇಳಿಸಿ ಬಲಗೈ ಮೇಲೆ ಎತ್ತಿರಿ. Okay, put your pen down. ನಿಮ್ಮ ಪೆನ್ಗಳನ್ನು ಕೆಳಗೆ ಇಳಿಸಿ. Only hand. ಬರೀ ಕೈ ಮಾತ್ರ ಎತ್ತಬೇಕು. And now you say. ಈಗ ನೀವು ಹೇಳ್ರಿ. First point. ಮೊದಲನೇ ಅಂಶ. First. No. One. That's it. The sister was correct. Just put one finger like this. ಒಂದು ಬೆರಳನ್ನು ಹೀಗೆ Just show it like this. ಹೀಗೆ ಇಡಿರಿ. Right ma, left ledu. First, only one finger. ಮೊದಲನೇ ಬೆರಳು. First point. ಮೊದಲನೇ ಅಂಶ. Say what we say. ನಾನು ಏನ್ ಹೇಳ್ತೀವೋ ಅದನ್ನ ನೀವು ಹೇಳ್ರಿ. First point. ಮೊದಲನೇ ಅಂಶ. ಜೋರಾಗಿ ಹೇಳಿ. ಮೊದಲನೇ ಅಂಶ. What is that? ಏನದು? Fear God. ದೇವರಿಗೆ ಭಯಪಡಬೇಕು. First point. ಮೊದಲನೇ ಅಂಶ. Fear God. ದೇವರಿಗೆ ಭಯಪಡಬೇಕು. So my question to you. ಈಗ ನನ್ನ ಪ್ರಶ್ನೆ ಏನಂದ್ರೆ, Will you fear God? ನೀವು ನಿಜವಾಗಿ ದೇವರಿಗೆ ಭಯಪಡ್ತಾ ಇದ್ದೀರಾ? Put your hand down. ಈಗ ನಿಮ್ಮ ಕೈ ಕೆಳಗೆ ಇಳಿಸಿ. For everything I will ask question. ಪ್ರತಿಯೊಂದಕ್ಕೂ ನಾನು ಪ್ರಶ್ನೆ ಕೇಳ್ತೇನೆ. Do you fear God? ನೀವು ದೇವರಿಗೆ ಭಯಪಡ್ತಾ ಇದ್ದೀರಾ? Many people have doubt. ಈಗ ಅನೇಕರಿಗೆ ಸಂಶಯ ಉಂಟಿದೆ, ಬರ್ತಾ ಇದೆ, ಪ್ರಶ್ನೆ ಬರ್ತಾ ಇದೆ. Nobody is answering. ಯಾರು ಉತ್ತರ ಕೊಡ್ತಾ ಇಲ್ಲ ಇಲ್ಲಿ. You have your own doubt. ಯಾಕಂದ್ರೆ ನಿಮ್ಗೆ ಏನೋ ಒಂದು ನಿಮಗೆ ಅನುಮಾನ ನಿಮ್ಮೊಳಗೆ ಇದೆ. You have your own doubt. ನಿಮಗೆ ಅನುಮಾನ ಇದೆ. If I fear God, ನಾನು ಒಂದು ವೇಳೆ ದೇವರಿಗೆ ಭಯಪಟ್ರೆ I don't have to fear about the sin. ನಾನು ಪಾಪಕ್ಕೆ ಯಾವ ಭಯಪಡುವ ಅವಶ್ಯಕತೆ ಇಲ್ಲ. Hallelujah. If I fear God, ನಾನು ದೇವರಿಗೆ ಭಯಪಡದಿದ್ದರೆ I don't have to fear the world. ನಾನು ದೇವರಿಗೆ ಭಯಪಟ್ರೆ ನಾನು ಲೋಕಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. Hallelujah. If I fear God, ನಾನು ದೇವರಿಗೆ ಭಯಪಡುವುದಾದ್ರೆ I will not fear about what is happening surrounding me. ನನ್ನ ಸುತ್ತಲೂ ಏನು ಸಂಭವಿಸ್ತಿದೆಯೋ ಅದಕ್ಕೆ ನಾನು ಭಯಪಡುವ ಅವಶ್ಯಕತೆ ಇಲ್ಲ. Why? ಯಾಕೆ? The Lord says, be strong and courageous, Joshua. ಯಾಕಂದ್ರೆ ದೇವರು ಯೆಹೋಶುವನಿಗೆ ಹೇಳಿದ, ಯೆಹೋಶುವನೇ
ಯೆಹೋವನೇ ನೀನು ದೃಢವಾಗಿ ಧೈರ್ಯವಾಗಿರು. Hallelujah. The Lord is my strength and my portion. ಯಾಕಂದ್ರೆ ದೇವರು ಕರ್ತನು ನಮಗೆ ಬಲವಾಗಿದ್ದಾನೆ. If you don't fear God, ನೀವು ದೇವರಿಗೆ ಭಯಪಡದಿದ್ರೆ which means there's something wrong with you. ನಿಮ್ಮಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. I will speak openly. ನಾನು ತೆರೆದ ಹೃದಯದಿಂದ ಮಾತಾಡ್ತಾ ಇದ್ದೀನಿ. Before this service gets over, ಈ ಒಂದು ಪ್ರಾರ್ಥನಾ ಕೂಟ ಮುಗಿಯೋದ್ರೊಳಗಾಗಿ he said 9:30. 9:30 ಅಂತ ಹೇಳಿದ್ರು ಪಾಸ್ಟರ್. God 9:15 ಆಯ್ತು. No problem. 10 o'clock? Huh? 10 ಗಂಟೆ ಮುಗಿಸೋಣ ಅಲ್ವಾ? ಹೌದು. How many of you want to go home at 9:30? 9:30ಗೆ ಮನೆಗೆ ಹೋಗ್ಬೇಕನ್ನೋರು ಎಷ್ಟು ಜನ ಇದ್ದೀರಾ? ಯಾರಿಲ್ಲ? You want to go, sister? Hallelujah. Hallelujah. When you fear, ಹೋಗ್ಬೇಕಾ ಮೇಡಮ್? When you fear God, ನೀವು ದೇವರಿಗೆ ಭಯಪಡುವಾಗ the fear of God will keep you away from sin. ದೇವರ ಭಯ ನಿಮ್ಮನ್ನು ಪಾಪದಿಂದ ದೂರ ಇಡುತ್ತದೆ. Hallelujah. You will not sin against God. ನೀವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲ್ಲ. You will not sin against Moses. ಮೋಶೆಗೆ ವಿರುದ್ಧವಾಗಿ ನೀವು ಪಾಪ You will ಮಾಡಲ್ಲ. not sin against Joshua. ಯೆಹೋಶುವನಿಗೆ ವಿರುದ್ಧವಾಗಿ ಸಹ ಪಾಪ ಮಾಡೋದಿಲ್ಲ. Hallelujah. Hallelujah. The Lord says, ಕರ್ತನು ಹೀಗೆ ಹೇಳ್ತಾನೆ, appoint Joshua. ಯೆಹೋಶುವನನ್ನು ನೇಮಿಸು. Why he was appoint Joshua? ಯಾಕೆ ಯೆಹೋಶುವನನ್ನು ನೇಮಿಸು ಅಂತ ಹೇಳಿದಂದ್ರೆ Because he was following Moses. ಯಾಕಂದ್ರೆ ಆತನು ಮೋಶೆನ ಹಿಂಬಾಲಿಸ್ತಾ ಇದ್ದ. Because Moses completely followed God. ಮೋಶೆ ದೇವರನ್ನ ಸಂಪೂರ್ಣವಾಗಿ ಹಿಂಬಾಲಿಸ್ತಾ ಇದ್ದ. Even when Moses went out to the tent of the meeting, ಮೋಶೆಯು ಒಂದು ಕೂಟಕ್ಕಾಗಿ ಹೋಗುವಾಗ, but Joshua remained in the tent. That's what the Bible says. ಸತ್ಯವೇದ ಹೇಳ್ತಿದೆ ಯೆಹೋಶುವನು ಅಲ್ಲಿ ಆತನು ಆಚೆ ಕುಳಿತುಕೊಂಡು ಕಾಯ್ತಾ ಇದ್ದಾನೆ ಎಂಬುದಾಗಿ. Like Moses was very hunger and thirst for God, ಮೋಶೆ ದೇವರಿಗೆ ಬಹಳ ಹಸಿವು ದಾಹ ಉಳ್ಳವನಾಗಿದ್ದಾಗ, the same way Joshua was hunger and thirst for God. ಅದೇ ರೀತಿಯಾಗಿ ಯೆಹೋಶುವನು ದೇವರಲ್ಲಿ ಬಹಳ ಆಸಕ್ತಿ ಮತ್ತು ಬಹಳ ಒಂದು ದಾಹದಿಂದ ಇದ್ದನು. That is why Joshua said, ಅದಕ್ಕಾಗಿ ಯೆಹೋಶುವನು ಹೇಳ್ತಾನೆ, as for me and my family, we will serve the Lord. ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸುತ್ತೇವೆ. Which means that I will not serve any other God. ಅದರ ಅರ್ಥ ಏನಂದ್ರೆ ನಾನು ಬೇರೆ ಯಾವ ದೇವರನ್ನ ನಾನು ಒಂದು ಸೇವೆ ಮಾಡುವುದಿಲ್ಲ. I will not serve or worship any other God. ನಾನು ಬೇರೆ ಯಾವ ದೇವರನ್ನು ನಾನು ಆರಾಧಿಸುವುದಿಲ್ಲ, ಸೇವೆ ಮಾಡುವುದಿಲ್ಲ. I have seen one God. ನನಗೆ ಒಂದೇ ದೇವರನ್ನ ನಾನು I have ನೋಡಿದ್ದೇನೆ. experienced His presence. ಆತನ ಪ್ರಸನ್ನತೆಯನ್ನು ಅನುಭವಿಸಿದ್ದೇನೆ. I have seen Him with my boss. ನನ್ನ ಒಂದು ಬಾಸ್ ಆಗಿ ನಾನು ಆತನ ನೋಡಿದ್ದೇನೆ. I have seen with my master Job Moses how the Lord was talking to him. ನನ್ನ ಸೇವಕ, ನನ್ನ ಯಜಮಾನನಾದಂತ ಮೋಶೆಯ ದೇವರು ಹೇಗೆ ಮಾತನಾಡುತ್ತಾರೆ ಎಂಬುದನ್ನು ನಾನು ನೋಡಿದ್ದೇನೆ. The same way I want this God to speak to me. ಅದೇ ರೀತಿಯಾದ ಈ ದೇವರು ನನ್ನೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. I want this God in my life. ನನ್ನ ಜೀವಿತದಲ್ಲಿ ಈ ದೇವರು ಬೇಕು. So I will take a decision today ಇವತ್ತು ನಾನು ನನ್ನ ತೀರ್ಮಾನ that ತೆಗೆದುಕೊಂಡೆ. as for me and my household, we will serve the Lord. ನಾನು ನನ್ನ ಕುಟುಂಬವು ಕರ್ತನನ್ನು ಮಾತ್ರ ಸೇವಿಸುವವರಾಗಿರ್ತೇವೆ. Hallelujah. Hallelujah. The Lord knew the heart of Joshua. ಯೆಹೋಶುವನ ಹೃದಯವನ್ನು ಕರ್ತನು ತಿಳಿದವನಾಗಿದ್ದನು. He not only feared God, ದೇವರಿಗೆ ಬರೀ ಭಯ ಪಡುವುದಷ್ಟವಲ್ಲ, but he put his trust in God. ದೇವರಲ್ಲಿ ಆತನು ಭರವಸೆ ಇಟ್ಟಿದ್ದನು. Third, he obeyed God. ಮೂರನೇದಾಗಿ ಆತನು ದೇವರಿಗೆ ವಿಧೇಯನಾಗಿದ್ದನು. First part I'm asking you once again today. ಮತ್ತೊಂದು ಮೊದಲನೇ ಅಂಶವನ್ನ ನಾನು ನಿಮಗೆ ಕೇಳುತ್ತೇನೆ ಇವತ್ತು. Do you fear God? ನೀವು ದೇವರಿಗೆ ಭಯ ಪಡ್ತಾ ಇದ್ದೀರೋ? Only two people are knocking your heads. 2 ಜನ ಮಾತ್ರ ಕೈ ಹೇಳ್ತಾ ಇದ್ದಾರೆ. If everything else is in your heart, ಪ್ರತಿಯೊಂದು ಸಹ ನಿಮ್ಮ ಹೃದಯದಲ್ಲಿ ನಡೀತಾ ಇದೆ. today throw that out. ಅದೆಲ್ಲವನ್ನ ಇವತ್ತು ನೀವು ತೆಗೆದುಹಾಕ್ರಿ. The Lord says, ಕರ್ತನಿಗೆ ಹೇಳ್ತಾನೆ, you go down to read the entire chapter. ಇಡೀ ಸಂಪೂರ್ಣ ಅಧ್ಯಾಯನ ನೀವು ಮನೆಯಲ್ಲಿ ಹೋಗಿ ಓದಿರಿ. You go and read, you know yourself. ನೀವು ಮನೆಗೆ ಹೋಗಿ ಓದುವಾಗ ನೀವು ಯಾರಂತ ನಿಮಗೆ ಗೊತ್ತಾಗ್ತದೆ. When you read from verse 14 down, ನೀವು ಮನೆಗೆ ಹೋಗಿ 14ನೇ ವಚನದಿಂದ ಓದುವಾಗ the Lord says, ಕರ್ತನಿಗೆ ಹೇಳ್ತಾನೆ, the Lord predicted what the people will do. ದೇವರು ಮನುಷ್ಯರು ಏನು ಮಾಡ್ತಾರೋ ದೇವರು ಅದನ್ನ ತೀರ್ಪು ಮಾಡ್ತಾನೆ. His own people, he predicted what his own people will do. He foretold what people will do. ಆತನ ಜನರು ಹೇಳುವುದನ್ನು No, from 14, don't read that, I'm telling you. Just say. No, don't read, but you go home and read. ನೀವು ಮನೆಗೆ ಹೋಗಿ ಓದ್ರಿ. The Lord told Moses and Joshua, ಕರ್ತನು ಮೋಶೆಗೆ ಯೆಹೋಶುವನಿಗೆ ಹೇಳಿದನು, today these people nod their head like this. ಜನರು ಇವತ್ತಿಗೆ ತಲೆ ಅಲ್ಲಾಡಿಸಬಹುದು. But these people have not repented of their lives. ಆದ್ರೆ ಈ ಜನರು ತಮ್ಮ ಹೃದಯದಲ್ಲಿ
ಮಾನಸಾಂತರ ಪಶ್ಚಾತ್ತಾಪ ಹೊಂದಿಲ್ಲ. And so they will forsake me and go away from me. ಆದ್ರಿಂದ ಅವರು ನನ್ನನ್ನು ಬಿಟ್ಟು ನನ್ನಿಂದ ದೂರ ಹೋಗಿದ್ದಾರೆ. They will rebel against me. ನನಗೆ ವಿರುದ್ಧವಾಗಿ ಅವರು ವೈರಿಗಳಾಗಿ ನಿಂತಿದ್ದಾರೆ. They will go work against me. ನನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. They will go and serve the other gods. ಮತ್ತೊಂದು ದೇವರನ್ನ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. They will go be a slave to some other things. ಮತ್ತೊಂದು ವಿಷಯಗಳಿಗೆ ಸಂಗತಿಗಳಿಗೆ ಹೋಗಿ ಗುಲಾಮರಾಗಿದ್ದಾರೆ. Today they will nod their heads. ಇವತ್ತು ಅವರ ತಲೆಗಳು ಎತ್ತಲ್ಪಟ್ಟಿಲ್ಲ. But over period of time they will forsake me. They will forsake me over period of time. ಅವರ ಒಂದು ಸಂದರ್ಭದಲ್ಲಿ ಅವರು ನನ್ನನ್ನು ಕೈ ಬಿಡಲ್ಪಟ್ಟಿದ್ದಾರೆ. That is what the Lord said. ಅದನ್ನ ಕರ್ತನು ಹೇಳ್ತಾ ಇದ್ದಾನೆ. Many times we are good to hear the word here. ನಾವು ಇಲ್ಲಿ ಅನೇಕ ಸಲ ದೇವರ ವಾಕ್ಯನ ಒಳ್ಳೆಯ ರೀತಿಯಲ್ಲಿ ಕೇಳಿಸಿಕೊಳ್ತೇವೆ. But when you are going outside, ಆದ್ರೆ ನಾವು ಹೊರಗೆ ಹೋಗುವಾಗ, when you are at home, ನೀವು ಮನೆಗೆ ಹೋಗುವಾಗ, when you are alone, ನಾವು ಒಂಟಿಯಾಗಿರುವಾಗ, when you go to the college, ನಾವು ಕಾಲೇಜ್ಗೆ ಹೋಗುವಾಗ, when you are working somewhere, ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡುವಾಗ, what do you fear? ನೀವು ಯಾವುದಕ್ಕೆ ಭಯ ಪಡ್ತಾ ಇದ್ದೀರಾ? Whom do you trust? ನೀವು ಯಾರಲ್ಲಿ ಭರವಸೆ ಇಟ್ಟಿದ್ದೀರಾ? Whom do you obey? ನೀವು ಯಾರಿಗೆ ವಿಧೇಯರಾಗ್ತಾ ಇದ್ದೀರಾ? Whom do you obey? ಯಾರಿಗೆ ವಿಧೇಯರಾಗ್ತಾ ಇದ್ದೀರಾ? Will you? ನಿಜವಾಗಿಯೂ ದೇವರಿಗೆ ಭಯ ಪಡ್ತಾ ಇದ್ದೀರೋ? You have to check yourself. ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಬೇಕು. The Lord says, ಕರ್ತನಿಗೆ ಹೇಳ್ತಾನೆ, when you take a firm stand, ಒಂದು ನೀವು ಕರ್ತನಿಗಾಗಿ ಒಂದು ದೃಢತೆಯನ್ನು ತೆಗೆದುಕೊಳ್ಳುವಾಗ, I will never leave you nor forsake you. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. Hallelujah. Hallelujah. When you take a firm stand, ಒಂದು ಸ್ಥಿರವಾದ ಒಂದು ಆಧಾರವಾಗಿ ನಿಲ್ಲಬೇಕು. when you stand firm ಒಂದು ದೃಢವಾಗಿ ನಿಂತುಕೊಳ್ಳುವಾಗ and say, Lord, I don't know what is going to happen. ನೀವು ಕರ್ತನೆ ನನಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. The Lord says, Joshua, I'm going to take you with your people. You're going to cross the Jordan. ದೇವರು ಹೇಳ್ತಾನೆ, ಯೋಶುವನೇ, ನಾನು ನಿನ್ನನ್ನು ನಿನ್ನೊಟ್ಟಿಗಿರುವ ಜನರನ್ನು ಯೋರ್ದಾನ್ ಹೊಳೆಯನ್ನು ದಾಟುವಂತೆ ನಾನು ಮಾಡುತ್ತೇನೆ. And I'm going to give you the land of the enemies. ವೈರ್ಯ ಸ್ಥಳಗಳನ್ನು ನಿನಗೆ ಸ್ವಂತ ಮಾಡ್ತೇನೆ. Joshua did not know what is the depth of Jordan. ಯೋರ್ದಾನನ ಆಳ ಎಷ್ಟು ಎಂಬುದಾಗಿ ಯೋಶುವನಿಗೆ ಗೊತ್ತಿಲ್ಲ. Joshua did not know how he is going to do that. ಯೋಶುವನಿಗೆ ಯೋರ್ದಾನ್ ಹೇಗೆ ಆಗ್ತದೆ, ಹೇಗೆ ಬದಲಾಗ್ತದೆ ಎಂಬುದಾಗಿ ಆತನಿಗೆ ಗೊತ್ತಿಲ್ಲ. Because he saw that God was doing through Moses. ಯಾಕಂದ್ರೆ ಆತನು ಬರೀ ನೋಡಿದ್ದು ದೇವರು ಮೋಶೆ ಮೂಲಕ ಮಾಡಿದ್ದನ್ನು ಅಷ್ಟೇ ನೋಡಿದನು. And which land he is going to give, he didn't know. ಯಾವ ಸ್ಥಳವನ್ನು ದೇವರು ಕೊಡ್ಲಿಕ್ಕಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. He did not see anything the other side. ಬೇರೆ ಯಾವ ಕಡೆಯೂ ಆತನು ನೋಡ್ಲೇ ಇಲ್ಲ. But he trusted in God. ಆದ್ರೆ ದೇವರಲ್ಲಿ ಅವನು ಭರವಸೆ ಇಟ್ಟಿದ್ದ. He trusted in God. ದೇವರಲ್ಲಿ ಭರವಸೆ ಇಟ್ಟಿದ್ದ. Because he feared God. ಆತನು ದೇವರಿಗೆ ಬಹಳ ಭಯ ಪಡುತ್ತಾ ಇದ್ದ. When you and me fear God, ನಾವು ದೇವರಿಗೆ ನಾನು ನಿನ್ನ ಭಯ ಪಡುವಾಗ, I tell you, we will trust God. ನಾನು ಹೇಳ್ತೇನೆ, ನಾವು ನಿಜವಾಗಿ ದೇವರಲ್ಲಿ ಭರವಸೆ ಇರ್ತೇವೆ. Hallelujah. Corona cannot touch me. Corona cannot touch me. ಕೊರೋನಾ ನಮ್ಮನ್ನು ಮುಟ್ಟಲು ಆಗುದಿಲ್ಲ. Corona brother cannot touch me. ಕೊರೋನಾದ ಅಣ್ಣ ನಮ್ಮನ್ನು ಮುಟ್ಟಲಿಕ್ಕೆ ಆಗಲ್ಲ. Corona sister cannot touch me. ಕೊರೋನಾ ಸಿಸ್ಟರ್ ಅವರು ನಮ್ಮನ್ನು ಮುಟ್ಟಕ್ಕಾಗಲ್ಲ. Hallelujah. Famine cannot touch me. Varun famine. Okay, rain or destruction. ಯಾವ ಒಂದು ಬಿರುಗಾಳಿ, ಯಾವ ಒಂದು ತಡೆಗಳು ನಮ್ಮನ್ನು ಮುಟ್ಟಲಿಕ್ಕೆ ಆಗಲ್ಲ. Hallelujah. Because the God who called you and me is always faithful. ನಿಮ್ಮನ್ನು ನಮ್ಮನ್ನು ಕರೆದ ದೇವರು ಆತನು ಯಾವಾಗಲೂ ನಂಬಿಗಸ್ತನಾಗಿದ್ದಾನೆ. Hallelujah. First is that, do you fear God? ನಾನು ಮೊದಲು ಕೇಳುವಂತದ್ದು, ನೀವು ದೇವರಿಗೆ ಭಯ ಪಡ್ತಾ ಇದ್ದೀರೋ? You check yourself. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ. Or is there anything still holding you? ಇನ್ನು ಒಂದು ವೇಳೆ ಅಥವಾ ನಿಮ್ಮ ಒಳಗಡೆ ಏನಾದ್ರೂ ಇನ್ನೂ ಇಟ್ಕೊಂಡಿದ್ದೀರಾ? Do you obey God's word? ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀರೋ? Or you are listening to the word from the outside the world? ಲೋಕದಲ್ಲಿ ಇರುವ ಸಂಗತಿಗಳ ಬಗ್ಗೆ ನೀವು ಕೇಳಿಸ್ಕೊಳ್ತಾ ಇದ್ದೀರಾ? Are you listening to some men? ಅಥವಾ ಯಾವುದೋ ಒಂದು ಮನುಷ್ಯನ ಬಗ್ಗೆ ಕೇಳ್ತಾ ಇದ್ದೀರಾ? Are you listening to somebody's voice? ಯಾರೋ ಇನ್ನೊಬ್ಬರ ಸ್ವರನ ನೀವು ಕೇಳ್ತಾ ಇದ್ದೀರಾ? And obeying? ಅವ್ರಿಗೆ ವಿಧೇಯರಾಗ್ತಾ ಇದ್ದೀರಾ? Are you obeying God's word? ದೇವರು ವಿಧೇಯರಾಗ್ತಾ ಇದ್ದೀರಾ? ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀರಾ? ನಿಮ್ಮನ್ನ ಪರೀಕ್ಷೆ ಮಾಡಿ. I tell you, when you obey God's word, ನಾನು ಹೇಳ್ತೇನೆ, ನೀವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀರೋ, it is difficult. ಅದು ಬಹಳ ಕಷ್ಟಕರವಾದದ್ದು. It is difficult. ಬಹಳ ಕಷ್ಟಕರವಾದದ್ದು. But one thing is very sure. ಆದ್ರೆ ಒಂದು ವಿಷಯ ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ. I will be safe. ಆದ್ರೆ ನಾನು ರಕ್ಷಿಸಲ್ಪಡುತ್ತೇನೆ. Hallelujah. I will walk safely. ನಾನು ರಕ್ಷಣೆಯಿಂದ ನಡೆಯುವವನಾಗಿದ್ದೇನೆ. I will cross Jordan. ನಾನು ಯೋರ್ದಾನನ್ನು ನಾನು ದಾಟುತ್ತೇನೆ.
And the blessing what God has for me, I will go and get it. ನನಗಾಗಿ ದೇವರು ಇಡಲ್ಪಟ್ಟ ಆಶೀರ್ವಾದವನ್ನ ನಾನು ಸ್ವಾಧೀನ ಮಾಡಿಕೊಳ್ಳುತ್ತೇನೆ. When do I do it? ಯಾವಾಗ ಇದು ಮಾಡುವಂತದ್ದು? When I obey. ನಾವು ಯಾವಾಗ ವಿಧೇಯರಾಗ್ತೀವೋ ಆಗ. It is difficult. ಬಹಳ ಕಷ್ಟಕರವಾದದ್ದು. The Lord will tell you. ದೇವರು ಕರ್ತ ನಿಮಗೆ ಹೇಳ್ತಾ ಇದ್ದಾನೆ. You are angry with somebody. ನೀವು ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? You throw that anger out. ಆ ಕೋಪವನ್ನು ತೆಗೆದುಹಾಕ್ರಿ. You are talking bad about somebody. ಯಾರ ಬಗ್ಗೆನೋ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ? Throw that out. ಅದನ್ನು ಹೊರಗೆ ಬಿಸಾಕ್ರಿ. You are not obeying your Joshua. ನೀವು ಯೆಹೋಶುವನಿಗೆ ವಿಧೇಯರಾಗ್ತಾ ಇಲ್ಲ. You are not obeying your parents. ನಿಮ್ಮ ತಂದೆ ತಾಯಿಗೆ You are not obeying your parents. ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗ್ತಾ ಇಲ್ಲ. You are not giving ears to your husband. ನಿಮ್ಮ ಗಂಡನ ಮಾತನ್ನು ನೀವು ಕೇಳ್ತಾ ಇಲ್ಲ. You are not giving ears to your wife. ನಿಮ್ಮ ಹೆಂಡತಿಯ ಮಾತನ್ನು ನೀವು ಕೇಳ್ತಾ ಇಲ್ಲ. You are not listening to the Bible. ಸತ್ಯವೇದ ಏನ್ ಹೇಳ್ತದೆ ಎಂಬುದಾಗಿ ನೀವು ಕೇಳ್ತಾ ಇಲ್ಲ. You are not allowing the Holy Spirit to work in you. ಪರಿಶುದ್ಧಾತ್ಮ ನಿಮ್ಮೊಳಗೆ ಕೆಲಸ ಮಾಡಕ್ಕೆ ನೀವು ಬಿಟ್ಕೊಡ್ತಾ ಇಲ್ಲ. All these things you have to come out. ಇದೆಲ್ಲದರಿಂದ ನೀವು ಹೊರಗೆ ಬರಬೇಕು. It is difficult. ಬಹಳ ಕಷ್ಟ. How many of you can throw your anger out? ಎಷ್ಟು ಜನ ನಿಮ್ಮ ಕೋಪನ ಆಚೆ ಬಿಸಾಕಿದ್ದೀರಾ? Nobody is raising your voice. ಯಾರು ನಿಮ್ಮ ಸ್ವರ ಮೇಲೆ ಎತ್ತಾ ಇಲ್ಲ. Everybody is angry. ಎಲ್ಲರಿಗೂ ಕೋಪವಿದೆ. Some people are angry with your pastor. ಕೆಲವು ಜನರು ಸಭಾಪಾಲಕರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾರೆ. Some people are angry with your pastor's wife. ಕೆಲವರು ಸಭಾಪಾಲಕರ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾರೆ. Some people are angry with all our brothers and sisters. ಕೆಲವರು ಸಹೋದರ ಸಹೋದರಿ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾರೆ. Everybody is bad. ಎಲ್ಲರೂ ಕೆಟ್ಟವರು. I am only good. ನಾನ್ ಮಾತ್ರ ಒಳ್ಳೆಯವರು ಅಂತ ಹೇಳ್ತಾರೆ. ಇದರ ಇಲ್ವಾ? ಇಲ್ವಮ್ಮ? ಎಲ್ಲರೂ ಯಾರು ಕೆಟ್ಟವರು, ನಾ ಮಾತ್ರ. Who have to change? Others have to change and I have to change. ಯಾರು ಬದಲಾಗಬೇಕು? ಬೇರೆಯವರು ಬದಲಾಗಬೇಕಾ ನಾವು ಬದಲಾಗಬೇಕಾ? ಅಪ್ಪ, life in the church. ಸಭೆ ಒಳಗಡೆ ಜೀವವಿದೆ. Hallelujah. Who have to change? ಯಾರು ಬದಲಾಗಬೇಕು? ನಾವು ಬದಲಾಗಬೇಕು. Who have to change? ಯಾರು ಬದಲಾಗಬೇಕು? Lift your hand now and say, I have to change. ಹೇಳಿ, ನಾನು ಬದಲಾಗಬೇಕು. Shout, I have to change. ಹೇಳಿ, ನಾನು ಬದಲಾಗಬೇಕು. I have to change. ನಾನು ಬದಲಾಗಬೇಕು. I have to change. ನಾನು ಬದಲಾಗಬೇಕು. I have to change. ನಾನು ಬದಲಾಗಬೇಕು. Hallelujah. When you do that, ನೀವು ಯಾವಾಗ ಇದನ್ನು ಮಾಡ್ತೀರೋ, which means that you have to obey the word of God. ಆಗ ನೀವು, ಅದರ ಅರ್ಥ ಏನಂದ್ರೆ ನೀವು ದೇವರ ವಾಕ್ಯಕ್ಕೆ ವಿಧೇಯರಾದಂತೆ. Amen. First you have to fear God. ಮೊದಲು ನೀವು ದೇವರಿಗೆ ಭಯಪಡಬೇಕು. Second you have to trust in God. ನೀವು ಎರಡನೇದಾಗಿ ದೇವರ ಮೇಲೆ ವಿಶ್ವಾಸ ಇಡಬೇಕು, ಭರವಸೆ ಇಡಬೇಕು. If Joshua and Moses and Joshua, if they had not believed in God, they wouldn't have crossed the Red Sea, they wouldn't have crossed the Jordan, they wouldn't have gone to Canaan. Today you and me would not be here. ನೋಡಿ, ಒಂದು ವೇಳೆ ಯೆಹೋಶುವನು ಮೋಶೆಯು ಒಂದು ವೇಳೆ ದೇವರಿಗೆ ವಿಧೇಯರಾಗಿ ಭಯಪಡದಿದ್ದರೆ, ದೇವರ ಮೇಲೆ ನಂಬಿಕೆ ಇಡದಿದ್ದರೆ, ಅವರು ಯೋರ್ದನ್ ಹೊಳೆ ದಾಟ್ತಾ ಇರಲಿಲ್ಲ, ಕೆಂಪು ಸಮುದ್ರ ದಾಟ್ತಾ ಇರಲಿಲ್ಲ, ಅವರು ಅಲ್ಲೇ ಇರ್ತಿದ್ರು. ಆದ್ರೆ ಇವತ್ತು ನಾವು ಇಲ್ಲಿ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. Hallelujah. If Abraham did not believe in God, ಒಂದು ವೇಳೆ ಅಬ್ರಹಾಮನು ದೇವರನ್ನ ನಂಬದಿದ್ದರೆ, if Abraham did not put his trust in God, ಅಬ್ರಹಾಮನು ಒಂದು ವೇಳೆ ದೇವರಲ್ಲಿ ವಿಶ್ವಾಸ ಇಡದಿದ್ದರೆ, if Abraham did not fear God, ಒಂದು ವೇಳೆ ಅಬ್ರಹಾಮನು ದೇವರಿಗೆ ಭಯಪಡದಿದ್ದರೆ, if he did not obey God's word and command, ಒಂದು ವೇಳೆ ದೇವರ ಆಜ್ಞೆಗೆ ಆತನು ವಿಧೇಯನಾಗದಿದ್ದರೆ, you and me will not be sitting here. ನಾನು ನೀವು ಇಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇರಲಿಲ್ಲ ಇವತ್ತು. Hallelujah. This is a fact. ಇದು ಸತ್ಯವಾದದ್ದು. Hallelujah. One man faith, ಒಬ್ಬ ವ್ಯಕ್ತಿಯ ಒಬ್ಬನ ನಂಬಿಕೆ, one man's obedience, ಒಬ್ಬನ ಒಂದು ವಿಧೇಯತೆ, one man who feared God, ಒಬ್ಬ ವ್ಯಕ್ತಿ ಆತನು ದೇವರಿಗೆ ಭಯಪಟ್ಟದ್ರಿಂದ he found all his organs are dead. ಆತನ ಅವನ ಎಲ್ಲ ಒಂದು ಆರ್ಗನ್ಸ್, ಅವನ ಒಂದು ಶರೀರವೆಲ್ಲ ಸತ್ತು ಆಯಿತು. At 99 he gives him a child. 99ನೇ ವರ್ಷದಲ್ಲಿ ಆತನಿಗೆ ಮಗು ಕೊಟ್ಟಿದ್ದಾನೆ. Hallelujah. Who can bear a child at 100? 100 ವರ್ಷದಲ್ಲಿ ಮಗುವನ್ನ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ? Who can bear a child at 90 as a woman? 90 ವರ್ಷದ ಸ್ತ್ರೀಗೆ ಮಗು ಆಗೋದು ಹೇಗೆ ಸಾಧ್ಯ? What does the doctor say? ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ? 45 years, 50 years if you are pregnant. 45-50 ವರ್ಷದಲ್ಲಿ ನೀವು ಒಂದು ಗರ್ಭಿಣಿ ಹೆಂಗಸಾದ್ರೆ, doctor says lie down in your bed till you get delivered. ಡೆಲಿವರಿ ಆಗುವವರೆಗೂ ನೀವು ಹಾಸಿಗೆಯಲ್ಲೇ ಮಲಗಿರ್ತೀರಿ ಎಂಬುದಾಗಿ ಹೇಳ್ತಾರೆ.
Correct? ಹೌದಲ್ವಾ? Because medicine cannot support. ಯಾಕಂದ್ರೆ ಔಷಧಿಗಳು ನಮಗೆ ಸಹಾಯ ಮಾಡಲ್ಲ ಅಂತ You ಸಮಯದಲ್ಲಿ. go back and think about your mother Sarah. ನಿಮ್ಮ ಮನೆಗೆ ಹೋಗಿ ನಿಮ್ಮ ತಾಯಿಯಾಗಿರುವ ಸಾರಳ ಬಗ್ಗೆ ಯೋಚನೆ ಮಾಡ್ರಿ. At the age of 90, 90ನೇ ವರ್ಷದಲ್ಲಿ no medicine, ಯಾವ ಔಷಧಿ ಇಲ್ಲ, no doctors, ಯಾವ ವೈದ್ಯರಿಲ್ಲ, no ambulance, ಯಾವ ಆಂಬುಲೆನ್ಸ್ ಇಲ್ಲ, only donkeys and camels. ಬರೀ ಕತ್ತೆಗಳು ಮತ್ತೆ ಒಂಟೆಗಳೇ. And like a tent like this, not a tin sheet, only a cloth sheet. ಬರೀ ಈ ರೀತಿಯಾದಂತ ಒಂದು ಗುಡಾರ, ಈ ತರ ಶೀಟ್ ಇರ್ಲಿಲ್ಲ, ಒಂದು ಗುಡಾರ ತರ ಹಾಕೊಂಡಿದ್ರು. God says, go Abraham, he'll take his wife and go. ದೇವರು ಅಬ್ರಾಮನಿಗೆ ಹೇಳಿದ, ಹೋಗು ಅಬ್ರಾಮನೇ, ನಿನ್ನ ಹೆಂಡತಿ ಹೋಗುವಾಗೆಲ್ಲ ನಿನ್ನ ಹೆಂಡತಿ ತೆಗೆದುಕೊಂಡು ಹೋಗು. Where did the hospital come? ಅಲ್ಲಿ ಹಾಸ್ಪಿಟಲ್ ಎಲ್ಲಿ ಬರ್ತದೆ? Where did the people come? ಎಲ್ಲಿ ಜನರು ಇರ್ಲಿಕ್ಕೆ ಸಾಧ್ಯ? No nurses, no doctors. ಯಾವ ಡಾಕ್ಟರ್ಗಳಿಲ್ಲ, ಯಾವ ನರ್ಸ್ಗಳಿಲ್ಲ. They feared God. ಅವರು ದೇವರಿಗೆ ಭಯ ಪಟ್ಟರು, They trusted in God. ದೇವರಲ್ಲಿ ಭರವಸೆ ಇಟ್ಟರು, They obeyed God. ದೇವರಿಗೆ ವಿಧೇಯರಾದರು. God gave a promise. ದೇವರೊಂದು ವಾಗ್ದಾನ ಕೊಟ್ಟನು. The covenant child God as Isaac. ಐಸಾಕನನ್ನು ಒಂದು ವಾಗ್ದಾನದ ಮಗುವಾಗಿ ಕೊಡುತ್ತೇನೆ ಎಂಬುದಾಗಿ. Hallelujah. Today you and me are seated here, ಇವತ್ತು ನಾನು ನೀವು ಇಲ್ಲಿ ಕುಳಿತುಕೊಂಡಿದ್ದೇವೆ, claiming the blessings of Abraham, ಅಬ್ರಾಮನ ಆಶೀರ್ವಾದಗಳನ್ನು ನಾವು ಘೋಷಿಸೋಣ, claiming the blessings of Isaac, ಐಸಾಕನ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ, and claiming the blessings of Jacob. ಯಾಕೋಬನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ. How can we do it without Abraham doing it? ಅಬ್ರಾಮನು ಮಾಡದಿದ್ದರೆ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? One man faith. ಒಬ್ಬ ವ್ಯಕ್ತಿಯ ನಂಬಿಕೆ, He feared God. ಅವನು ದೇವರಿಗೆ ಭಯಪಟ್ಟನು, He trusted in God. ದೇವರಲ್ಲಿ ಆತನು ಭರವಸೆ He ಇಟ್ಟನು, obeyed God. ಅವನು ದೇವರಲ್ಲಿ ವಿಧೇಯನಾದನು. God said, I will never leave you nor forsake you. ದೇವರನ್ನು ನೋಡಿ ಹೇಳಿದ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. Hallelujah. Hallelujah. Did God forsake Abraham? ದೇವರು ಅಬ್ರಾಮನನ್ನು ಕೈ ಬಿಡಲಿಲ್ಲ. Did God forsake Abraham? ದೇವರು ಅಬ್ರಾಮನ ಎಂದಾದ್ರೂ ಕೈ ಬಿಟ್ಟನಾ? You read the Bible? ನೀವು ಬೈಬಲ್ನ ಓದಿದ್ದೀರಾ? Do you believe in Bible? ದೇವರ ಬೈಬಲ್ ಅನ್ನು ನೀವು ನಂಬ್ತೀರಾ? Hallelujah. Hallelujah. Without obedience, did the promise come fulfilled? ವಿಧೇಯತೆ ಇಲ್ಲದೆ ಒಂದು ವಾಗ್ದಾನ ಯಾವ್ದಾದ್ರು ನೆರವೇರ್ಲಿಕ್ಕೆ ಸಾಧ್ಯನಾ? What did Samuel tell to Saul? ಸಮುವೇಲನು ಸೌಲನಿಗೆ ಏನ್ ಹೇಳಿದ? Obedience is better than sacrifice. ಯಜ್ಞ ಹೋಮ ಅರ್ಪಿಸುವುದಕ್ಕಿಂತ ವಿಧೇಯತೆ ಬಹಳ ಪ್ರಾಮುಖ್ಯವಾದದ್ದು. Hallelujah. Obedience is better than sacrifice. ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ವಿಧೇಯತೆ ಬಹಳ ಪ್ರಾಮುಖ್ಯ. God does not look at how much of offering or how much of sacrifices I do. ನಾನು ದೇವರು ನಾನು ಮಾಡುವಂತ ಕೊಡುವಂತ ಕಾಣಿಕೆ ಅಥವಾ ನಾವು ಮಾಡುವ ತ್ಯಾಗವನ್ನ ಆತ ನೋಡುವುದಿಲ್ಲ. Hallelujah. Hallelujah. He looks at how I am obedient to him. ಆತ ನೋಡುವುದೇನಂದ್ರೆ ನಾನು ಹೇಗೆ ಆತನಿಗೆ ವಿಧೇಯನಾಗಿದ್ದೇನೆ ಅನ್ನುವಂಥದ್ದನ್ನು ನೋಡ್ತಾನೆ. Amen. Amen. When you and me obey God, ನೀನು ನಾನು ದೇವರಿಗೆ ವಿಧೇಯರಾಗುವಾಗ, when you and me trust in the Lord, ನಾನು ನೀನು ದೇವರಲ್ಲಿ ಭರವಸೆ ಇಡುವಾಗ, when you and me fear God, ನಾನು ನೀನು ದೇವರಿಗೆ ಭಯಪಡುವಾಗ, the Bible says very clearly, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, it will be good for you. ನಿಮಗೂ ಒಳ್ಳೆಯದೇ ಆಗಿರ್ತದೆ. It will be good for your children. ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ. It will be good for your children's children. ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ. Hallelujah. Hallelujah. When God blesses the person, ದೇವರು ಒಬ್ಬ ವ್ಯಕ್ತಿನ ಆಶೀರ್ವದಿಸುವಾಗ, He blesses him for generations. ದೇವರು ಅವನ ಸಂತತಿಗಳನ್ನು ಸಹ ಆಶೀರ್ವದಿಸ್ತಾನೆ. Hallelujah. He does not stop with him. ಅವನಲ್ಲಿ ಮಾತ್ರ ಆಶೀರ್ವಾದ ನಿಲ್ಲಿಸೋದಿಲ್ಲ. Amen. Amen. Many times we pray for some of the families, ಕೆಲವು ಸಲ ಅನೇಕ ಸಲ ನಾವು ಕೆಲವು ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. because their father's grandfather would be a missionary somewhere. ಅವರ ಒಂದು ತಾತ ಅಥವಾ ಅವರ ಕುಟುಂಬದವರು ಮಿಷನರಿ ಆಗಿ ಸೇವೆ ಮಾಡ್ತಾ ಇರ್ತಾರೆ. But their children might be struggling somewhere. ಆದ್ರೆ ಅವರ ಮಕ್ಕಳು ಎಲ್ಲೋ ಒಂದು ಕಡೆ ಕಷ್ಟದಲ್ಲಿ ಸಿಲುಕಿಕೊಂಡಿರ್ತಾರೆ. So we pray to the Lord. ನಾವು ಕರ್ತನಲ್ಲಿ ಹೀಗೆ Lord, ಪ್ರಾರ್ಥಿಸ್ತೇವೆ. remember your servant who worked hard for you. ನಾವು ಹೀಗೆ ಪ್ರಾರ್ಥನೆ ಮಾಡ್ತೇವೆ, ಕರ್ತನೇ ನಿನ್ನ ಸೇವೆ ಮಾಡಿದ ನಿನ್ನ ಸೇವಕರ ಮಕ್ಕಳ ನೆನಪು ಮಾಡಿಕೊ. Remember they gave life for you. ನಿನಗೋಸ್ಕರ ಅವರು ಜೀವವನ್ನು ಕೊಟ್ಟಿದ್ದಾರೆ, ಅದನ್ನು ನೆನಪು ಮಾಡಿಕೊ. Remember them, O God. ಕರ್ತನೇ ಅವರು ನೀನು ನೆನಪು ಮಾಡಿಕೊ ಸ್ವಾಮಿ. And bless their family. ಅವರ ಕುಟುಂಬಗಳನ್ನು ಆಶೀರ್ವದಿಸು. Hallelujah. 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 From UK, from London, from United Kingdom, UK ಇಂದ, ಯುನೈಟೆಡ್ ಕಿಂಗ್ಡಮ್ ಇಂದ many missionaries have come to India. ಅನೇಕ ಮಿಷನರಿಗಳು ಭಾರತ ದೇಶಕ್ಕೆ ಬಂದರು. You have got a Kannada Bible with you. ನಿಮ್ಮ ಸಂಗಡ ಇವತ್ತು ಕನ್ನಡ ಬೈಬಲ್ ಇದೆ. There is a person called William Carey. ವಿಲಿಯಂ ಕೇರಿ ಅನ್ನುವಂತ ವ್ಯಕ್ತಿಯು, How many of you know William Carey? ಎಷ್ಟು ಜನ ಗೊತ್ತಿದೆ ವಿಲಿಯಂ ಕೇರಿ ಎಂಬುವರ ಬಗ್ಗೆ?
Only 2-3 of you. 2-3 ಜನಕ್ಕಷ್ಟೇ ಗೊತ್ತು. This William Carey was working in London. ವಿಲಿಯಂ ಕೇರಿ ಅನ್ನುವರು ಲಂಡನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. And one day the Lord told him, ಒಂದು ದಿನ ಕರ್ತನು ಅವರಿಗೆ ಹೇಗೆ ಹೇಳಿದನು, pack up your things and go to India. ನಿನ್ನ ಎಲ್ಲ ಸಾಮಾನುಗಳು ತೆಗೆದುಕೊಂಡು ಭಾರತ ದೇಶಕ್ಕೆ ಹೋಗು. And he came to India. ಅವರು ಭಾರತ ದೇಶಕ್ಕೆ ಬಂದರು. He just obeyed the Lord's voice. ಅವರು ಬರೀ ದೇವರ ಸ್ವರಕ್ಕೆ ಅವರು ವಿಧೇಯರಾದರು. Hallelujah. He came, he learned the languages of the people. ಅವರು ಈಗ ಭಾರತ ದೇಶಕ್ಕೆ ಬಂದು ಇಲ್ಲಿಯ ಜನರ ಭಾಷೆಗಳನ್ನು ಕಲಿತರು. God gave all the knowledge of languages. ದೇವರು ಅವರಿಗೆ ಎಲ್ಲ ಭಾಷೆಗಳನ್ನು ಕಲಿಯುವ ಜ್ಞಾನವನ್ನು ಕೊಟ್ಟನು. In India, ಭಾರತ ದೇಶದಲ್ಲಿ he has translated the Bible to 40 languages. ಭಾರತ ದೇಶದಲ್ಲಿ ಅವರು ಸತ್ಯವೇದವನ್ನು 40 ಭಾಷೆಗೆ ಭಾಷಾಂತರ ಮಾಡಿದ್ದಾರೆ ಸತ್ಯವೇದವನ್ನು. Hallelujah. But what you are holding Kannada Bible translation, ಇವತ್ತು ನೀವು ಯಾವ ಕನ್ನಡ ಬೈಬಲ್ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರೋ, it is all started from what William Carey has done that. ಇದು ಎಲ್ಲವೂ ಸಹ ವಿಲಿಯಂ ಕೇರಿ ಅವರು ಬಂದು ಪ್ರಾರಂಭ ಮಾಡಿದ್ದು. In 40 languages he has translated. 40 ಭಾಷೆಗಳಲ್ಲಿ ಅವರು ಭಾಷಾಂತರ ಮಾಡಿದ್ರು ಸತ್ಯವೇದವನ್ನು. Hallelujah. Another truth I will tell you. ಮತ್ತೆ ಇನ್ನೊಂದು ಸತ್ಯ ನಾನು ನಿಮಗೆ ಹೇಳ್ತೇನೆ. You are the postal department. Postal department. ನಿಮಗೆ ಇದು ಪೋಸ್ಟ್ ಆಫೀಸ್ Post office. ಪೋಸ್ಟ್ ಆಫೀಸ್ ಬಗ್ಗೆ ಎಲ್ಲ ತಿಳುವಳಿಕೆ ಇದೆ. How many of you working in post office here? ಯಾರಾದ್ರೂ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತೀರಾ? You go and see the history of the post office. ಪೋಸ್ಟ್ ಆಫೀಸ್ ನ ಇತಿಹಾಸನ ನೀವು ಹೋಗಿ ಓದಿ. It is William Carey who started the post office. ವಿಲಿಯಂ ಕೇರಿ ಅವರೇ ಪೋಸ್ಟ್ ಆಫೀಸ್ ಅನ್ನು ಪ್ರಾರಂಭ ಮಾಡಿದ್ದು. Hallelujah. The first stamp was a William Carey stamp. ಮೊದಲನೇ ಸ್ಟಾಂಪ್ ವಿಲಿಯಂ ಕೇರಿ ಅವರ ಸ್ಟಾಂಪ್ ಅನ್ನು ಫೋಟೋ ಹಾಕಿದರು. And today you go to West Bengal. ನೀವು ಒಂದು ವೇಳೆ ವೆಸ್ಟ್ ಬೆಂಗಾಲ್ಗೆ ಕಲ್ಕತ್ತಾ ಕಡೆ ಹೋದರೆ Serampur University. ಸೆರಂಪುರ್ ಯೂನಿವರ್ಸಿಟಿ ಅಂತ ಕಾಲೇಜ್ ಇದೆ. And that university is also offering distance course BTH and all. ಆ ಒಂದು ವಿಶ್ವವಿದ್ಯಾಲಯದಲ್ಲಿ BTH ಅಂತ ಥಿಯಾಲಜಿಕಲ್ ದೈವಜ್ಞಾನ ಶಾಸ್ತ್ರದ ಬೋಧನೆ ಅಲ್ಲಿ ಕೊಡ್ತಾರೆ. And the Serampur University is approved all over the world. ಸೆರಂಪುರ್ ವಿಶ್ವವಿದ್ಯಾಲಯವು ಇಡೀ ಲೋಕದಲ್ಲೆಲ್ಲ ಅದು ಮಾನ್ಯತೆ ಪಡೆದಿದೆ. One man. ಒಂದು ವ್ಯಕ್ತಿಯಿಂದ He feared God. He feared God. ಅವರು ದೇವರಿಗೆ ಭಯಪಟ್ಟರು. He trusted in God. ಅವರು ದೇವರಲ್ಲಿ ಭರವಸೆ ಬಿಟ್ಟರು. He obeyed in God. ಅವರು ದೇವರಲ್ಲಿ ವಿಧೇಯರಾದರು. He walked in humility. ಅವರು ಒಂದು ದೀನತೆಯಿಂದ ನಡೆಸಲ್ಪಟ್ಟರು. Though when you humble yourself before God, ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವಾಗ God will lift you up. ದೇವರು ನಿಮ್ಮನ್ನು ಮೇಲೆತ್ತುತ್ತಾನೆ. Hallelujah. When you humble before God, ದೇವರ ಮುಂದೆ ದೀನತೆಯುಳ್ಳವರಾಗುವಾಗ, how do you humble before God? ದೇವರ ಮುಂದೆ ಹೇಗೆ ತಗ್ಗಿಸಿಕೊಳ್ಳುವಂತದ್ದು? Many people will say, ಅನೇಕ ಜನರಿಗೆ ಹೇಳ್ತಾರೆ, Pastor, I humble myself before God. ಪಾಸ್ಟರ್ ಅವರೇ ನಾವು ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. But inside still they are corruptive, they have a lot of sin. ಆದ್ರೆ ಒಳಗಡೆ ಇನ್ನೂ ಅವರು ಭ್ರಷ್ಟಾಚಾರಿಗಳಾಗಿದ್ದು ಅನೇಕ ಪಾಪದಲ್ಲಿ ಇರುತ್ತಾರೆ. And in Mark chapter 7 verse 20 the Bible says, ಮಾರ್ಕನ ಬರೆದ ಸುವಾರ್ತೆ 7:20 ವಚನ ಹೇಳ್ತದೆ, it is not that outside the person makes clean, what comes from inside it makes a person unclean. ನೋಡಿ, ಯಾವುದು ಮನುಷ್ಯನ ಶುದ್ಧ ಮಾಡುವಂತದ್ದು ಯಾವುದು ಹೊರಭಾಗವನ್ನಲ್ಲ ಒಳಭಾಗವನ್ನ ಶುದ್ಧ ಮಾಡುವಂತದ್ದಾಗಿರುತ್ತದೆ. Hallelujah. Hallelujah. And so Lord is expecting us to be cleansed inside. ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ ಅಂತಂದ್ರೆ ನಾವು ಒಳಭಾಗದಲ್ಲಿ ಶುದ್ಧರಾಗಿರಬೇಕೆಂಬುದಾಗಿ. When I am cleansed inside, ನಾವು ಯಾವಾಗ ಒಳಗೆ ಶುದ್ಧವಾಗಿರ್ತೇವೋ, when I come out of my sins that is inside of me, ನಮ್ಮ ಒಳಗಿರುವಂತ ಪಾಪವನ್ನು ನಾವು ಯಾವಾಗ ಆಚೆ ಹೊರಗಡೆ ತೆಗಿತೀವೋ, which is making me unclean, ನಮ್ಮನ್ನ ಅಶುದ್ಧತೆ ಮಾಡಿರುವಂತದ್ದನ್ನು, because of that I am not able to receive the blessings. ನಮ್ಮಲ್ಲಿರುವ ಅಶುದ್ಧತೆ ನಿಮಿತ್ತದಿಂದಾಗಿ ನಾವು ಆಶೀರ್ವಾದ ಪಡ್ಕೊಳ್ಳಕ್ ಆಗ್ತಾ ಇಲ್ಲ. When I get rid of it, when I throw that out, ನಾವು ಹೊರಗೆ ತಿರಸ್ಕರಿಸಲ್ಪಟ್ಟಾಗ, when I remove that from me, ನಮ್ಮಿಂದ ಯಾವುದನ್ನು ನಾವು ಹೊರಗೆ ಹಾಕ್ತೇವೋ, then you see, ನಮ್ಮಿಂದ ಆ ಒಂದು ಪಾಪವನ್ನು ಹೊರಗೆ ಹಾಕುವಾಗ then you and me will know that we truly fear God. ನಾನು ನೀನು ಅವಾಗ ಚೆನ್ನಾಗಿ ನಮಗೆ ಗೊತ್ತಾಗ್ತದೆ ನಿಜವಾಗಿ ನಾವು ದೇವರಿಗೆ ಭಯಪಡುವವರು ಎಂಬುದು. Hallelujah. And then the fear of God begins. ಆಗ ದೇವರ ಭಯ ಪ್ರಾರಂಭವಾಗ್ತದೆ. We trust in God. ನಾವು ದೇವರಲ್ಲಿ ಭರವಸೆ ಬಿಡುತ್ತೇವೆ. Without cleansing myself, ನನ್ನನ್ನು ನಾನು ಶುದ್ಧ ಮಾಡಿಕೊಳ್ಳದಿದ್ದರೆ, without cleansing my mind, ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳದಿದ್ದರೆ, without cleansing my heart, ನನ್ನ ಹೃದಯವನ್ನು ಶುದ್ಧ ಮಾಡಿಕೊಳ್ಳದಿದ್ದರೆ, without cleansing my life, ನನ್ನ ಜೀವನವನ್ನು ಶುದ್ಧ ಮಾಡಿಕೊಳ್ಳದಿದ್ದರೆ, I cannot receive the blessings of God. ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. Hallelujah. Hallelujah. Abraham's blessing is for us. ಅಬ್ರಹಾಮನ ಆಶೀರ್ವಾದಗಳು ನಮಗೆ ಕೊಡಲ್ಪಟ್ಟವೆ. How can we receive the blessing? ಆತನ ಆಶೀರ್ವಾದಗಳನ್ನು ಹೇಗೆ ಹೊಂದಿಕೊಳ್ಳುವುದು? Without fear of God, can you get it? ದೇವರ ಭಯ ಇಲ್ಲದೆ ನಾವು ಅದನ್ನು
ಹೊಂದಿಕೊಳ್ಳಕ್ ಸಾಧ್ಯನಾ? Without trusting in God, can you get Abraham's blessing? ದೇವರ ಮೇಲೆ ವಿಶ್ವಾಸ ಇಡದೆ ನಾವು ಅಬ್ರಹಾಮನ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯನಾ? Without obeying to God, can you and me get Abraham's blessing? ದೇವರಿಗೆ ನಾವು ವಿಧೇಯರಾಗದೆ ಅಬ್ರಹಾಮನ ಆಶೀರ್ವಾದಗಳು ಹೊಂದಿಕೊಳ್ಳಕ್ ಸಾಧ್ಯನಾ? Can you get it? ಹೊಂದಿಕೊಳ್ಳಕ್ ಸಾಧ್ಯ ಇದೆಯಾ? ಇಲ್ಲ. We can live. ನಾವು ಜೀವಿಸಬಹುದು. We can live and go. ನಾವು ಜೀವಿಸಿ ಹೋಗ್ಬೋದು ಅಷ್ಟೇ. Living is different. ಜೀವಿಸೋದು ಬೇರೆ. Having blessed life is different. ಆದ್ರೆ ಆಶೀರ್ವದಿಸಲ್ಪಟ್ಟವರಾಗಿರೋದು ಬೇರೆ. Hallelujah. What do you want to do? ನಿಮಗೆ ಯಾವುದು ಏನು ಬೇಕಾಗಿದೆ? You want to just live? ಬರೀ ನೀವು ಜೀವಿಸಬೇಕು ಅನ್ಕೊಂಡಿದ್ದೀರೋ? You can live and go. ನೀವು ಬರೀ ಜೀವಿಸಿ ಹೋಗ್ಬೇಕು ಅನ್ಕೊಂಡಿದ್ದೀರಾ? God has ordained a life for everybody of us. ದೇವರು ಪ್ರತಿಯೊಬ್ಬರಿಗೆ ಅವರ ಜೀವಿತಕ್ಕೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ. We can live and go. ನಾವು ಜೀವಿಸಿ ಹೋಗಬಹುದು. But I want to lead a blessed life. ಆದ್ರೆ ನಾನೊಂದು ಆಶೀರ್ವದಿಸಲ್ಪಟ್ಟ ಜೀವನ ಜೀವಿಸಬೇಕು. Hallelujah. When you commit to that, ಅದಕ್ಕಾಗಿ ನೀವು ಬರುವಾಗ you have to trust in God. ನೀವು ದೇವರಲ್ಲಿ ಭರವಸೆ ಇಡುತ್ತೀರಿ. You have to fear God. ನೀವು ದೇವರಿಗೆ ಭಯಪಡುತ್ತೀರಿ. You have to obey His command. ಆತನ ಆಜ್ಞೆಗಳಿಗೆ ವಿಧೇಯರಾಗ್ತೀರಿ. As the Lord tells the people of Israel, ಇಸ್ರಾಯೇಲ್ ಜನರಿಗೆ ಕರ್ತನಿಗೆ ಹೇಳ್ತಾನೆ, now Moses is going to go away from you. ನಿಮ್ಮಿಂದ ಈಗ ಮೋಶೆ ಹೋಗ್ಲಿಕ್ಕಿದ್ದಾನೆ. Now I am giving you Joshua. ನಾನು ಈಗ ನಿಮಗೆ ಯೆಹೋಶುವನನ್ನು ಕೊಡುತ್ತೇನೆ. Listen to Joshua. ಯೆಹೋಶುವನ ಮಾತನ್ನು ಕೇಳಿರಿ. You will cross Jordan. ನೀವು ಯೋರ್ದಾನನ್ನು ದಾಟಿ ಹೋಗ್ತೀರಿ. You will go and possess the blessing that you have for you. ನಿಮಗಾಗಿ ಕೊಡಲ್ಪಟ್ಟ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುತ್ತೀರಿ. When you listen and obey to what the word has been preached by a preacher. ನಿಮ್ಮ ಬೋಧಕರಿಂದ ಬೋಧಿಸಲ್ಪಡುವ ವಾಕ್ಯವನ್ನು ನೀವು ಕೇಳಿಸಿಕೊಂಡು ವಿಧೇಯರಾಗುವಾಗ, And if it is in line with the word of God, ಅದು ದೇವರ ವಾಕ್ಯಕ್ಕನುಸಾರವಾಗಿರುವಾಗ, which is correcting you, ಅದು ನಿಮ್ಮನ್ನು ಸರಿಪಡಿಸುತ್ತದೆ, which is teaching you, ಅದು ನಿಮ್ಮನ್ನು ಉಪದೇಶಿಸುತ್ತದೆ, which is guiding you in righteousness, ನೀತಿವಂತಿಕೆಯಲ್ಲಿ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ, and receive that word. ಆ ವಾಕ್ಯ ನೀವು ಹೊಂದಿಕೊಳ್ಳುತ್ತೀರಿ. Correct yourself. ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳುತ್ತೀರಿ. Change yourself. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುತ್ತೀರಿ. Receive the righteousness of God. ದೇವರ ನೀತಿಯನ್ನು ನೀವು ಹೊಂದಿಕೊಳ್ಳುತ್ತೀರಿ. You will be filled with every good things that God has for you. ದೇವರು ನಿಮಗೆ ಕೊಡಲ್ಪಟ್ಟ ಎಲ್ಲ ಒಳ್ಳೆ ಕಾರ್ಯಗಳಿಂದ ನೀವು ತುಂಬಲ್ಪಡುತ್ತೀರಿ. Then you will experience ಆಗ ನಿಮಗೆ ಅನುಭವ ಆಗ್ತದೆ. what the promise says. ವಾಗ್ದಾನ ಏನು ಹೇಳ್ತದೆ? I will never leave you nor forsake you. ದೇವರು ಮಾಡಿದ ವಾಗ್ದಾನ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. Hallelujah. Read 2 Timothy chapter 3 verse 16. 2 ತಿಮೋಥಿ 3ನೇ ಅಧ್ಯಾಯ 16ನೇ ವಚನ ಓದೋಣ. 3:16. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Hallelujah. Hallelujah. I told you at the beginning of the service it says that the Lord is at work. ನೋಡಿ, ನಾನು ಆರಾಧನೆ ಪ್ರಾರಂಭದಲ್ಲಿ, ವಾಕ್ಯದ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳಿದೆ, ದೇವರು ಕಾರ್ಯ ಮಾಡುತ್ತಾನೆ, ಕೆಲಸ ಮಾಡುತ್ತಾನೆ. Hallelujah. If God wants to work in your life, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸುವಾಗ, if you believe that these words are to fulfilled in your life, ಈ ವಾಕ್ಯವು ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ನೀವು ನಂಬುತ್ತೀರಾ, and you want to experience that God will never leave you nor forsake you, ನೀವು ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ ಅನ್ನುವಂಥದ್ದನ್ನು ನೀವು ಅನುಭವಿಸ್ತೀರಾ. there is only one way. ಅದು ಒಂದೇ ಒಂದು ಮಾರ್ಗ. This Bible that you and me are holding, ನೀವು ನಾನು ಹಿಡ್ಕೊಂಡಿರುವಂತ ಸತ್ಯವೇದವು, when this word comes to us, ನಮಗೆ ಈ ವಾಕ್ಯಗಳು ಬರುವಾಗ, it will rebuke me. ಅದು ನಮ್ಮನ್ನು ಗದರಿಸುತ್ತದೆ. Hallelujah. Hallelujah. It will rebuke me. ಅದು ನಮ್ಮನ್ನು ಗದರಿಸುತ್ತದೆ ವಾಕ್ಯವು. Many people do not like that. ಗದರಿಕೆಯನ್ನು ಗದರಿಸುವಂತದ್ದನ್ನು ಅನೇಕರು ಇಷ್ಟಪಡೋದಿಲ್ಲ. Pastor is talking to me. ಓ ಪಾಸ್ಟರ್ ನಮ್ಮ ಬಗ್ಗೆ ಮಾತಾಡ್ತಾರೆ. Yesterday from Bangalore I got a call. ಬೆಂಗಳೂರಿಂದ ಒಂದು ಫೋನ್ ಕರೆ ಬಂದಿತ್ತು ನನಗೆ. Pastor also listening to that. ಪಾಸ್ಟರ್ ಸಹ ಕೇಳಿಸ್ಕೊಳ್ತಾ ಇದ್ರು. And wherever I go, ನಾನು ಎಲ್ಲೆಲ್ಲ ಹೋಗ್ತೀನೋ, by the grace of God, I'm very strict with the people. ನಾನು ದೇವರ ಕೃಪೆಯಿಂದ ಬಹಳ ಜನರಿಗೆ ಬಹಳ ಕ್ರಮಬದ್ಧವಾಗಿ ಶಿಸ್ತಾಗಿದ್ದೇನೆ. The reason is that, ಕಾರಣ ಏನಂದ್ರೆ, don't turn to me. ನನ್ನ ಕಡೆ ನೀವು ತಿರುಗಬೇಡಿ. Turn to God who loves you. ನಿಮ್ಮನ್ನು ಪ್ರೀತಿ ಮಾಡುವ ದೇವರ ಕಡೆಗೆ ನೀವು ತಿರುಗಿಕೊಳ್ಳಿ.
Follow the God who has given you the Bible. ದೇವರು ಕೊಡಲ್ಪಟ್ಟ ವಾಕ್ಯವನ್ನು ನೀವು ಹಿಂಬಾಲಿಸಿರಿ. Many people have diverted their mind. ಅನೇಕ ಜನರು ಅವರ ಮನಸ್ಸುಗಳನ್ನ ಬದಲಾಯಿಸಿಕೊಳ್ತಾ ಇದ್ದಾರೆ. Many people keep jumping from one place to another place. ಅನೇಕ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಸ್ಥಳಾಂತರ ಜಂಪ್ ಮಾಡ್ತಾ ಇದ್ದಾರೆ. Many people, they don't have a standard life. ಕೆಲವು ಜನರಿಗೆ ಒಂದು ಸ್ಥಿರವಾದ ಕಡೆ ನಿಲ್ಲುವಂತ ಯೋಚನೆ ಅವರು ಮಾಡ್ತಾ ಇಲ್ಲ. They not only spoil, ಅವರು ಹಾಳಾಗ್ತಾ ಇದ್ದಾರೆ, but they also spoil other people. ಅವರು ಮತ್ತೊಬ್ಬರನ್ನು ಸಹ ಹಾಳು ಮಾಡ್ತಾ ಇದ್ದಾರೆ. So whichever church I go, ಯಾವ ಸಭೆಗೆಲ್ಲ ನಾನು ಹೋಗ್ತೇನೋ, I tell them one thing. ನಾನು ಒಂದು ವಿಷಯ ನಾನು ಅವ್ರಿಗೆ ಹೇಳ್ತೇನೆ. Don't follow me. ನನ್ನ ಹಿಂಬಾಲಿಸಬೇಡ್ರಿ. Don't listen to my voice. ನನ್ನ ಸ್ವರನ ನೀವು ಕೇಳಬೇಡಿ. You are the voice in your Bible. ನಿಮ್ಮ ಸ್ವರ ಯಾವುದಂದ್ರೆ ನೀವು ಸತ್ಯವೇದವೇ ಆಗಿದೆ. And the Lord has given me the word. ದೇವರು ನನಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. You read that word. ನೀವು ಆ ವಾಕ್ಯವನ್ನು ಓದಿರಿ. The same Holy Spirit is in me. ನಮ್ಮೊಳಗಿರುವ ಪರಿಶುದ್ಧಾತ್ಮನೇ, The same Holy Spirit is with you. ನಿಮ್ಮೊಳಗಿರುವ ಪರಿಶುದ್ಧಾತ್ಮನು ಅದೇ ಆಗಿದ್ದಾನೆ. And what is teaching me? ಆತ ನನಗೆ ಏನು ಉಪದೇಶಿಸ್ತಾನೋ He will teach you. ಅದೇ ಪವಿತ್ರಾತ್ಮ ನಿಮಗೆ ಬೋಧಿಸ್ತಾನೆ. You will not follow any man. ನೀವು ಯಾವ ಮನುಷ್ಯನನ್ನು ಹಿಂಬಾಲಿಸಬಾರದು. You will follow God. ನೀವು ದೇವರನ್ನು ಹಿಂಬಾಲಿಸಬೇಕು. You will follow Christ. ನೀವು ಕ್ರಿಸ್ತನನ್ನು ಹಿಂಬಾಲಿಸಬೇಕು. Hallelujah. For the first step is, ಮೊದಲನೇ ಹಂತ ಏನಂದ್ರೆ, this word will rebuke me. ಮೊದಲು ದೇವರ ವಾಕ್ಯ ನಮ್ಮನ್ನು ಗದರಿಸುತ್ತದೆ. Hallelujah. I have to humbly accept it. ಆ ಗದರಿಕೆಯನ್ನು ಗದರಿಸುವಾಗ ನಾವು ದೀನತೆಯಿಂದ ಅದನ್ನು ಸ್ವೀಕರಿಸಬೇಕು. Hallelujah. Many people who do not fear God, ಯಾರು ದೇವರಿಗೆ ಭಯಪಡುವುದಿಲ್ಲವೋ, they will not hear. ಅವರು ಕೇಳಿಸ್ಕೊಳ್ಳಲ್ಲ. Immediately they will say, ಅವರು ತಕ್ಷಣ ಈಗ ಹೇಳ್ತಾರೆ, I am going from here. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. I tell them, ನಾನು ಅವ್ರಿಗೆ ಹೇಳ್ತೇನೆ, you want to be here, you be here. You want to go, you go. ನೀವು ಇರೋದಾದ್ರೆ ಇರಿ, ಹೋಗೋದಾದ್ರೆ ಹೋಗಿ. I did not write Bible. ನಾನು ಬೈಬಲ್ನ ಬರ್ದಿಲ್ಲ. I have not even one word I sweat my blood. ನಾನು ಒಂದು ವಾಕ್ಯಕ್ಕೆ ನನ್ನ ರಕ್ತನ ಸುರಿಸಲಿಲ್ಲ. You tell me, did any pastor shed their blood for one word of this Bible? ಸತ್ಯವೇದದಲ್ಲಿರುವ ಒಂದು ವಾಕ್ಯಕ್ಕಾಗಿ ಯಾರಾದರೂ ಪಾಸ್ಟರ್ಗಳು ರಕ್ತ ಸುರಿಸಿದಾರಾ? Tell me. Huh? Did any pastor, any person has shed their blood to redeem somebody's life? ಯಾರು ಜೀವಿತನಾದರೂ ರಕ್ಷಿಸೋದಕ್ಕೋಸ್ಕರ ಯಾರಾದರೂ ಪಾಸ್ಟರ್ ರಕ್ತ ಸುರಿಸಿದಾರಾ? Tell me. ಹೇಳಿ. Huh? Nobody. ಯಾರು ಇಲ್ಲ. Who has shed the blood for you and me? ನಿನಗೋಸ್ಕರ ನಮಗೋಸ್ಕರ ಯಾರು ರಕ್ತ ಸುರಿಸಿದ್ದು? Not this voice. ಈ ಸ್ವರ ನಮಗೆ ಗಟ್ಟಿಯಾಗಿ ಹೇಳಿ. Who shed the blood? ಯಾರು ರಕ್ತ ಸುರಿಸಿದ್ದು? Who wrote this Bible? ಯಾರು ಸತ್ಯವೇದ ಬರೆಯಲ್ಪಟ್ಟಿದ್ದು? The Holy Spirit. ಪರಿಶುದ್ಧಾತ್ಮನು. Hallelujah. What I do? ನಾನೇನ್ ಮಾಡ್ಬೇಕು? What he is doing? ಇವ್ರು ಏನ್ ಮಾಡ್ಬೇಕಂದ್ರೆ, what all the pastors are doing? ಎಲ್ಲ ಸಭಾಪಾಲಕರು ಮಾಡ್ಬೇಕಾದದ್ದು only giving this word. ವಾಕ್ಯನ ಮಾತ್ರ ಕೊಡ್ಬೇಕಷ್ಟೇ. For me to fear God, to trust and obey God, ನಾವು ದೇವರ ವಾಕ್ಯಕ್ಕೆ ಭಯಪಟ್ಟು ದೇವರಲ್ಲಿ ವಿಶ್ವಾಸ ಇಟ್ಟು ವಿಧೇಯರಾಗುವಾಗ, only one first point is that ಮೊದಲನೇ ಅಂಶ ನಮಗೆ ಬರುವಂತದ್ದು ಏನಂದ್ರೆ, this word should rebuke me. ಈ ವಾಕ್ಯ ನಮ್ಮನ್ನು ಗದರಿಸ್ತದೆ. Why rebuke me? ಯಾಕೆ ಗದರಿಸ್ತದೆ? The devil is holding some sin in me. ನನ್ನ ಒಳಗಿರುವ ಸೈತಾನನು ಕೆಲವೊಂದು ಪಾಪಗಳನ್ನು ನನ್ನೊಳಗೆ ಹಿಡಿದಿಟ್ಟಿರುವಂತದ್ದು. He doesn't want to leave me. ಅದು ನನ್ನನ್ನು ಬಿಟ್ಟೋದಕ್ಕೆ ಅವನಿಗೆ ಇಷ್ಟ ಇಲ್ಲ. He is holding me because of that. ಅದರ ಮೂಲಕವಾಗಿ ಅವನು ನನ್ನನ್ನು ಗಟ್ಟಿಯಾಗಿ ಹಿಡಿದಿದ್ದಾನೆ. When the word of God comes, ಯಾವಾಗ ದೇವರ ವಾಕ್ಯ ಬರ್ತದೋ, and it is rebuking me, ಅದು ನನ್ನನ್ನು ಗದರಿಸ್ತದೋ, the devil fears. ಸೈತಾನನಿಗೆ ಭಯ ಬರ್ತದೆ. Hallelujah. With the word of God, who fears? ದೇವರ ವಾಕ್ಯಕ್ಕೆ ಯಾರು ಭಯ ಪಡಬೇಕು? The devil fears. ಸೈತಾನನು ಭಯ ಪಡಬೇಕು. And when I accept it, ನಾನು ಅದನ್ನು ಹೊಂದಿಕೊಳ್ಳುವಾಗ he leaves me. ಅದು ನನ್ನಿಂದ ಬಿಟ್ಟು ಹೋಗ್ತದೆ. Hallelujah. When I accept it, ಯಾವಾಗ ನಾನು ಅದನ್ನು ಅಂಗೀಕರಿಸಿಕೊಳ್ಳುತ್ತೇನೋ, what he will do? ಆತನ ಏನ್ ಮಾಡ್ತಾನೆ? He will immediately leave me. ಆ ಸೈತಾನನ ತಕ್ಷಣ ನಮ್ಮನ್ನು ಬಿಟ್ಟು ಹೋಗುತ್ತಾನೆ. Yesterday I told you about two testimonies yesterday. ನಿನ್ನೆ ದಿನದಲ್ಲಿ ಆದಂತ ಎರಡು ಸಾಕ್ಷಿಗಳನ್ನು ನಾನು ಹೇಳಿದೆ. When they confess their sin, ಯಾವಾಗ ಅವರು ಪಾಪನ ಅರಿಕೆ ಮಾಡಿದರು, their face changed. ಅವರ ಮುಖ ಬದಲಾವಣೆ ಆಯಿತು. Hallelujah. If both of them, if they said this, ಎರಡು ಜನ ಸಹೋದರರು ಹೀಗೆ ಹೇಳಿದರು, why should I confess my sin? ಈಗ ಹೇಳಲಿಲ್ಲ, ಯಾಕೆ ನನ್ನ ಪಾಪನ ನಾನು If they say that, why should I confess my sin? ಒಂದು ವೇಳೆ ನನ್ನ ಪಾಪ ಯಾಕೆ ಅರಿಕೆ ಮಾಡಬೇಕಂತ ಅವರು ಒಂದು ವೇಳೆ ಕೇಳಿದ್ರೆ, God wouldn't have changed their face. ದೇವರು ಅವ್ರ ಮುಖ ಬದಲಾಯಿಸ್ತಾ ಇರಲಿಲ್ಲ. God wouldn't have given them peace. ದೇವರು ಅವ್ರಿಗೆ ಸಮಾಧಾನ ಕೊಡ್ತಾ ಇರಲಿಲ್ಲ. If you and me have to enjoy the peace of God, ದೇವರ ಸಮಾಧಾನ ನೀನು ನಾನು ಅನುಭವಿಸಬೇಕಂದ್ರೆ, if that Prince of Peace have to be in my heart, ಸಮಾಧಾನದ ಪ್ರಭು ನಮ್ಮ ಒಳಗೆ ಹೃದಯದಲ್ಲಿ ಇರಬೇಕಂದ್ರೆ, and to experience that He will never leave me nor forsake me, ನಾನು ನನ್ನನ್ನೆಂದಿಗೂ ಕೈ ಬಿಡುವುದಿಲ್ಲ, ತೊರೆಯದೇ ಇರುವಂತೆ ನಾವು ಅನುಭವಿಸಬೇಕಂದ್ರೆ, the only way, the first point is ಒಂದೇ that ಒಂದು
ಮಾರ್ಗ, ಮೊದಲನೇ ಅಂಶ ಯಾವಂದ್ರೆ when the word of God rebukes me, ದೇವರ ವಾಕ್ಯ ನಮ್ಮನ್ನು ಗದರಿಸುವಾಗ, when I receive that rebuking, ಆ ಗದರಿಕೆಯನ್ನು ನಾನು ಅಂಗೀಕರಿಸಿಕೊಳ್ಳುವಾಗ, the devil who is holding me will leave from me. ನನ್ನ ಹಿಡಿದಿಟ್ಟಿರುವಂತ ಸೈತಾನನು ನನ್ನನ್ನು ಬಿಟ್ಟು ಓಡಿ ಹೋಗ್ತಾನೆ. Hallelujah! Hallelujah! Second is that ಎರಡನೇ ಅಂಶ ಏನಂದ್ರೆ this word will correct me. ಈ ಒಂದು ದೇವರ ವಾಕ್ಯ ನಮ್ಮನ್ನು ಸರಿಪಡಿಸುತ್ತದೆ. For many people, correction is not accepted. ಅನೇಕ ಜನರು ಯಾರಾದ್ರೂ ಸರಿಪಡಿಸೋದಂದ್ರೆ ಅವ್ರಿಗೆ ಇಷ್ಟ ಇಲ್ಲ. Don't go that way. ಆ ರೀತಿಯಾಗಿ ನೀವು ಹೋಗ್ಬೇಡಿ ಅಂದ್ರೆ, Go this way. ಈ ರೀತಿಯಾಗಿ ಹೋಗಿ ಅಂದ್ರೆ, Immediately our people will say, ಆದ ತಕ್ಷಣ ನಮ್ ಜನ ಹೇಳ್ತಾರೆ, who are you to tell me? ನೀವ್ ಯಾರು ನಮಗೆ ಹೇಳಕ್ಕೆ ಅಂತ ಹೇಳ್ತಾರೆ. Who are you to tell me? ನೀವ್ ಯಾರು ನಮಗೆ ಹೇಳಕ್ಕೆ? You started reading the Bible yesterday. ನೀವು ನಿನ್ನೆಯಿಂದ ಬೈಬಲ್ ಓದಕ್ಕೆ ಪ್ರಾರಂಭ You ಮಾಡಿದ್ರಿ. are teaching me today. ಇವತ್ತು ನೀವು ಹೇಳ್ತಾ ಇದ್ದೀರಾ ನಮ್ಗೆ. All of you are silent. ಎಲ್ಲರೂ ಬಹಳ ಸೈಲೆಂಟ್ ಆಗಿದ್ದೀರಾ, ನಿಶಬ್ದವಾಗಿದ್ದೀರಾ. Hallelujah. Many, not you. I'm not telling you. ನಿಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ. You are all walking in correction. ನೀವು ಎಲ್ಲರೂ ಸರಿಯಾದ ಮಾರ್ಗದಲ್ಲಿ ನಡೀತಾ There ಇದ್ದೀರಾ. are people who are not walking in correction. ಸರಿಯಾದ ರೀತಿಯಲ್ಲಿ ನಡೆದಿರುವ ಜನರು ಕೆಲವರು ಇದ್ದಾರೆ. Many people, they don't want correction. ಸರಿಪಡಿಸಕ್ಕೆ ಅನೇಕ ಜನರಿಗೆ ಅವ್ರಿಗೆ ಸರಿಪಡಿಸೋದು When ಇಷ್ಟ ಇಲ್ಲ. the word of God teaches you and me to correct. ದೇವರ ವಾಕ್ಯ ನಮಗೆ ಬೋಧಿಸಲ್ಪಡುವಂತದ್ದು ಯಾಕಂದ್ರೆ ನಮ್ಮನ್ನ ಸರಿಪಡಿಸುವುದಕ್ಕೆ. David as a king, he says in Psalm 137 in the last verse. ಕೀರ್ತನೆ 137ರಲ್ಲಿ ರಾಜಾಧಿರಾಜನಾಗಿರುವ ದಾವೀದನಿಗೆ ಹೇಳ್ತಾನೆ. 139. 139ರಲ್ಲಿ ಹೇಳ್ತಾನೆ. David says, "Lord, search my heart ದಾವೀದನು ಹೇಳ್ತಾನೆ, ಕರ್ತನ ನನ್ನ ಹೃದಯವನ್ನು ಪರೀಕ್ಷಿಸಿ and examine me. ನನ್ನನ್ನು ಪರೀಕ್ಷೆ ಮಾಡ್ರಿ. If there is any way that I have sinned against you, ನಿನಗೆ ವಿರುದ್ಧವಾಗಿ ನಾನು ಏನಾದ್ರೂ ಪಾಪ ಮಾಡ್ತಾ ಇದ್ರೆ show me the way of truth ಸತ್ಯದ ಮಾರ್ಗವನ್ನು ನನಗೆ ತೋರಿಸು and guide me into everlasting truth." ಒಂದು ನಿರಂತರವಾದ ಒಂದು ಸತ್ಯದಲ್ಲಿ ನನ್ನನ್ನು ನಡೆಯುವುದಕ್ಕೆ ನನಗೆ ಮಾರ್ಗ ತೋರಿಸು. Hallelujah. When you pray this prayer, ಈ ರೀತಿಯಾದ ಪ್ರಾರ್ಥನೆ ನೀವು ಮಾಡುವಾಗ you will be corrected. ನೀವು ಸರಿಪಡಿಸಿಕೊಳ್ಳುತ್ತೀರಿ. Not only you, ನೀವು ಮಾತ್ರ ಅಲ್ಲ, it is for me also. ನಾನು ಸಹ It is for ಸರಿಪಡಿಸಿಕೊಳ್ಳುತ್ತೇನೆ. him also. ಇವರು ಸಹ ಸರಿಪಡಿಸಿಕೊಳ್ಳುತ್ತಾರೆ. Many pastors will preach this way. ಅನೇಕ ಸಭಾಪಾಲಕರಿಗೆ ಬೋಧಿಸ್ತಾರೆ, You. ನೀವು Only one finger is going this way. ಒಂದು ಬೆರಳು ಹೀಗೆ ಹೋಗ್ತಾ ಇರುತ್ತೆ, Rest 4 fingers inside. 4 ಬೆರಳು ಅವ್ರ ಕಡೆ ತೋರಿಸ್ತಾ ಇರುತ್ತೆ. Rest 4 fingers are here. 4 ಬೆರಳು ಸಹ ಇದೆ. No, I have a 9-year-old son. ನನಗೊಬ್ಬ 9 ವರ್ಷದ ಮಗ ಇದ್ದಾನೆ. I'll tell him, "Why are you doing like this?" ನಾನು ಆತನಿಗೆ ಹೇಳ್ತೇನೆ, ಯಾಕೆ ಹೀಗೆ ಮಾಡ್ತೀಯಾ? He will tell me, ಅವನು ನನಗೆ ಹೇಳ್ತಾನೆ, "Daddy, only one finger you are looking at me. ಡ್ಯಾಡಿ ನೀವು ನನಗೆ ಒಂದೇ ಒಂದು ಬೆರಳು ತೋರಿಸ್ತಾ ಇದ್ದೀರಾ, Rest 3 fingers are at you. ನೀವು 3 ಬೆರಳು ನಿಮಗೆ ತೋರಿಸ್ತಾ ಇದ್ದೀರಾ. First you answer, then I will answer." ನೀವು ನನಗೆ ಮೊದಲು ಉತ್ತರ ಹೇಳಿ, ಆಮೇಲೆ ನಾನು ನಿಮಗೆ ಉತ್ತರ ಹೇಳ್ತೀನಿ. Hallelujah. Hallelujah. So where is the question? ಪ್ರಶ್ನೆ ಎಲ್ಲಿರೋದು? It is not only for you. ನಿಮ್ಮಲ್ಲಿ ಮಾತ್ರ ಅಲ್ಲ, It is for me also. ನನ್ನಲ್ಲಿಯೂ ಸಹ It ಪ್ರಶ್ನೆ is for ಇದೆ. him also. ಇವರಲ್ಲಿಯೂ ಪ್ರಶ್ನೆ ಇದೆ. We are all human beings. ನಾವೆಲ್ಲರೂ ಮನುಷ್ಯರಾಗಿದ್ದೇವೆ. I don't have 4 wings and 10 heads. ನನಗೆ 4 ಕೈಗಳು 10 ತಲೆ ಇಲ್ಲ. We are all human beings. ನಾವೆಲ್ಲರೂ ಮನುಷ್ಯರೇ. I might be a pastor, ನಾನೊಬ್ಬ ಪಾಸ್ಟರ್ ಆಗಿರಬಹುದು, but that is secondary. ಅದು ಎರಡನೇ ವಿಷಯ. But like you and me, I am also a child of God. ನೀನು ನಾನು ಸಹ ದೇವರಿಗೆ ಮಕ್ಕಳಾಗಿದ್ದೇವೆ. Hallelujah. Hallelujah. I also have to receive the rebuking. ನಾನು ಸಹ ಗದರುವಿಕೆಯನ್ನು ನಾನು ಅಂಗೀಕರಿಸಿಕೊಳ್ಳಬೇಕು. I also have to receive the correction. ನಾನು ಸಹ ನನ್ನನ್ನು ಸರಿಪಡಿಸಿಕೊಳ್ಳುವ ವಿಷಯದಲ್ಲಿ ನಾನು ಸರಿಪಡಿಸಿಕೊಳ್ಳಬೇಕು. If you do these two, ಈ ಎರಡು ವಿಷಯ ನೀವು ಮಾಡುವಾಗ, the third is that ಮೂರನೇ ಅಂಶ ಏನಂದ್ರೆ you will know the righteousness of God. ದೇವರ ನೀತಿವಂತಿಕೆ ನಿಮಗೆ ಗೊತ್ತಾಗ್ತದೆ. Amen. Amen. Hallelujah. I have to learn the righteousness of God. ನಾನು ದೇವರ ನೀತಿವಂತಿಕೆಯ ಬಗ್ಗೆ ಕಲಿಯಬೇಕು. Hallelujah. Learn the righteousness of God. ದೇವರ ನೀತಿಯ ಬಗ್ಗೆ ಕಲಿಯೋಣ. He will fill you with every good works in you. ನಿನ್ನೊಳಗೆ ದೇವರು ತನ್ನ ಎಲ್ಲ ಒಳ್ಳೆ ಕಾರ್ಯಗಳನ್ನು ತುಂಬಿಸುತ್ತಾನೆ. Hallelujah. God is at work outside. ದೇವರು ಹೊರಗಡೆಯೂ ಸಹ ಕೆಲಸ ಮಾಡುವವನಾಗಿದ್ದಾನೆ. And God is at work even more inside of you and me. ನಿಮ್ಮ ನಮ್ಮೊಳಗೆ ಕರ್ತನು ಕಾರ್ಯ ಮಾಡುವವನಾಗಿದ್ದಾನೆ. Hallelujah. God has to work in me. ದೇವರು ನನ್ನೊಳಗೆ ಕಾರ್ಯ ಮಾಡ್ತಾ ಇದ್ದಾನೆ. And he says, ಆತನಿಗೆ ಹೇಳ್ತಾನೆ, the scripture of God is God's breath. ದೇವರ ಅವರಿಗೆ ಹೇಳ್ತಾರೆ, ದೇವರ ವಾಕ್ಯವಂತದ್ದು ದೇವರ ಉಸಿರಾಗಿದೆ. Hallelujah. Receive that in you. ಅದನ್ನು ನಿಮ್ಮೊಳಗೆ ಅಂಗೀಕರಿಸಿಕೊಳ್ಳಿರಿ. Receive that in you. ಅದನ್ನು ನಿಮ್ಮೊಳಗೆ ಅಂಗೀಕರಿಸಿಕೊಳ್ಳಿ.
ಎತ್ತಿಕೊಳ್ಳಿರಿ, you will have the joy. ನಿಮಗೆ ಒಂದು ಆನಂದ ಸಿಗ್ತದೆ. That is what Psalm 53 says. ಅದಕ್ಕಾಗಿ ಕೀರ್ತನೆ 53 ಹೀಗೆ ಹೇಳ್ತದೆ, Lord, salvation comes from Zion. ಕರ್ತನೇ, ಒಂದು ರಕ್ಷಣೆಯು ಚೀಯೋನಿಂದ ಬರುವಂತದಾಗಿದೆ. That Jacob will rejoice. ಯಾಕೋಬನು ಹರ್ಷಗೊಳ್ಳುತ್ತಾನೆ, And Israel will be glad in you. ಒಂದು ಇಸ್ರಾಯೇಲರು ನಿನ್ನಲ್ಲಿ ಸಂತೋಷವುಳ್ಳವರಾಗಿರುತ್ತಾರೆ. How about you today? ಇವತ್ತು ನಿಮ್ಮ ಕುರಿತೇನು? God, salvation is coming for us. ದೇವರ ರಕ್ಷಣೆ ನಮಗೋಸ್ಕರ ಬಂದಿದೆಯಾ? It has already come. ಈಗಾಗಲೇ ಬಂದಿದೆ ಅದು. But today, ಇವತ್ತು He wants to set us free from what is battling in me. ನಮ್ಮೊಳಗಿರುವಂತ ಒಂದು ಬಂಧನದಿಂದ ಆತನು ಬಿಡುಗಡೆಗೊಳ್ಳಬೇಕೆಂಬುದಾಗಿ ಆತನು ಇಷ್ಟಪಡುತ್ತಾ ಇದ್ದಾನೆ. Are you ready? ಸಿದ್ಧವಾಗಿದ್ದೀರಾ? How many want to give your life? ಎಷ್ಟು ಜನ ನಿಮ್ಮ ಜೀವನನ ಯೇಸು ಸ್ವಾಮಿ ಕೊಡಬೇಕಂತಿದ್ದೀರಾ? Truly. ನಿಜವಾಗಿ ಹೇಳಬೇಕು, Truly. ನಿಜವಾಗಿ, Lord, I want to fear you. ಕರ್ತನೇ, ನಾನು ನಿನಗೆ ಭಯ ಪಡುತ್ತೇನೆ, I want to trust in you. ನಾನು ನಿನ್ನಲ್ಲಿ ಭರವಸೆ ಇಡುತ್ತೇನೆ, And I want to obey your word. ನಾನು ನಿನ್ನ ವಾಕ್ಯಕ್ಕೆ ವಿಧೇಯನಾಗುತ್ತೇನೆ. Let your word rebuke me. ನಿನ್ನ ವಾಕ್ಯವು ನನ್ನನ್ನು ಗದರಿಸುತ್ತದೆ, Correct me. ನನ್ನನ್ನು ಸರಿಪಡಿಸಲಿ, Teach me righteousness. ನೀತಿವಂತಿಕೆಯಲ್ಲಿ ನನ್ನನ್ನು ನಡೆಸಲಿ ಸ್ವಾಮಿ. Fill me with every good works. ನಿನ್ನಲ್ಲಿರುವ ಎಲ್ಲ ಒಳ್ಳೆ ಕಾರ್ಯಗಳಿಂದ ನನ್ನನ್ನು ತುಂಬಿಸು, Fill me with every good works. ಒಳ್ಳೆ ಕಾರ್ಯಗಳಿಂದ ನನ್ನನ್ನು ತುಂಬಿಸು. For you have promised to God ನೀನು ವಾಗ್ದಾನದೊಟ್ಟಿಗೆ that I will never leave you nor forsake you. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಎಂಬಂತ ಶೀರ್ಷಿಕೆಯಲ್ಲಿ When you give this commitment to God today, ಕರ್ತನಿಗೆ ಈ ರೀತಿಯಾಗಿ ನೀವು ಸಮರ್ಪಣೆ ಮಾಡುವಾಗ ಇವತ್ತು the Lord give you a promise. ದೇವರು ನಿನಗೆ ವಾಗ್ದಾನ ಕೊಡುತ್ತಾನೆ. Do not be afraid. ನೀನು ಭಯಪಡಬೇಡ, Be courageous. ನೀವು ಧೈರ್ಯವಾಗಿರಿ, Be strong. ನೀನು ಬಲವಾಗಿರು, I am with you. ನಾನು ನಿನ್ನ ಸಂಗಡ ಇದ್ದೇನೆ. I am with you always. ಯಾವಾಗಲೂ ನಾನು ನಿನ್ನ ಸಂಗಡ ಇರುತ್ತೇನೆ. I will go before you. ನಾನು ನಿನ್ನ ಮುಂದೆ ಹೋಗುತ್ತೇನೆ. I will fight the battle. ನಾನು ನಿನಗೋಸ್ಕರ ಯುದ್ಧ ಮಾಡುತ್ತೇನೆ. Hallelujah. You will fight the battle for us. ನಮಗೋಸ್ಕರ ಆತನು ಯುದ್ಧ You ಮಾಡುವವನಾಗಿ will go before me. ನಮ್ಮ ಮುಂದೆ ಆತನು ಹೋಗುತ್ತಾನೆ. You will fight the battle for me. ನಮ್ಮ ವಿರುದ್ಧವಾದಂತ ಒಂದು ಸೈನ್ಯದೊಟ್ಟಿಗೆ ಆತನು ಹೋರಾಡುತ್ತಾನೆ. He will give me victory. ಆತನು ನಮಗೆ ಜಯ ಕೊಡುತ್ತಾನೆ. For the Lord is never leave me nor forsake me. ನಮ್ಮನ್ನು ಕರ್ತನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. Hallelujah. How many want to commit your life to the Lord? ಎಷ್ಟು ಜನರು ಕರ್ತನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ಬೇಕಂತಿದ್ದೀರಾ? How many want to change your life? ಎಷ್ಟು ಜನರಿಗೆ ನಿಮ್ಮ ಜೀವನ ಬದಲಾಗಬೇಕಂತಿದ್ದೀರಾ? When you do that, ನೀವು ಯಾವಾಗ ಅದನ್ನು ಮಾಡ್ತೀರೋ, you know what a great promise that you and me have? ನಿಮಗೂ ನಮಗೂ ಏನ್ ದೊಡ್ಡ ಆಜ್ಞೆ ಏನ್ ಕೊಡಲ್ಪಡ್ತದೆ ಗೊತ್ತಾ? Hebrews 13 verse 6 ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ saying, this is the confidence I have. ಈ ರೀತಿಯಾದಂತ ಒಂದು ಧೈರ್ಯ. ನಿಶ್ಚತೆ, ಧೈರ್ಯ ನನಗದೆ. The confidence is that ಆ ಧೈರ್ಯ ನನಗೇನಂದ್ರೆ, the Lord is my helper. ಕರ್ತನು ನನ್ನ ಸಹಾಯಕನು. What can any man do to me? ಯಾವ ವೈರಿ ನನಗೇನು ಮಾಡಲು ಸಾಧ್ಯವಿಲ್ಲ. Hallelujah. This is the confidence that I have. ಈ ರೀತಿಯಾದಂತ ಒಂದು ನಿಶ್ಚತೆ ನಮಗ ಕೊಡಲ್ಪಟ್ಟದೆ. This is the ಧೈರ್ಯ I have. ಈ ರೀತಿಯಾದ ಧೈರ್ಯ ನನಗಿದೆ. I have this confidence. ಈ ರೀತಿಯಾದಂತ ಧೈರ್ಯ ನನಗೆ. I have this hope. ಈ ರೀತಿಯಾದ ನಿರೀಕ್ಷೆ ನನಗೆ ಕೊಡಲ್ಪಟ್ಟದೆ. I have this faith. ಇಂಥ ನಂಬಿಕೆ ನನಗೆ ಕೊಡಲ್ಪಟ್ಟದೆ. Whatever may be the situation, ಏನೇ ಸನ್ನಿವೇಶಗಳು ಬರಲಿ, my God is my helper. ನನ್ನ ಕರ್ತನು ನನ್ನ ಸಹಾಯಕನಾಗಿ. What can any man do to me? ಯಾವ ವೈರಿ ನನಗೇನು ಮಾಡಲು ಸಾಧ್ಯವಿಲ್ಲ. Hallelujah. He will never leave me nor forsake me. ಆತನು ನಮ್ಮನ್ನೆಂದೂ ಕೈ ಬಿಡುವುದಿಲ್ಲ. How many of you believe this? ಎಷ್ಟು ಜನ ನಂಬುತ್ತೀರಾ? How many of you receive this? ಎಷ್ಟು ಜನ ಅಂಗೀಕರಿಸಿಕೊಳ್ಳುತ್ತೀರಾ? How many of you receive it? ಎಷ್ಟು ಜನ ಅಂಗೀಕರಿಸಿಕೊಳ್ಳುತ್ತೀರಿ? How many of you prepared to receive? ಎಷ್ಟು ಜನ ಅಂಗೀಕರಿಸಿಕೊಳ್ಳಲು ಸಿದ್ಧರಾಗ್ತಾ ಇದ್ದೀರಾ? Amen. ಆಮೆನ್. Now you close your eyes. ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. It's time for you. ಇದು ನಿಮ್ಮ ಸಮಯ. Allow the Holy Spirit ಪರಿಶುದ್ಧಾತ್ಮನಿಗೆ ಬಿಟ್ಟು ಕೊಡಿರಿ to work in you. ನಿಮ್ಮೊಳಗೆ ಆತನು ಕಾರ್ಯ ಮಾಡಲು. Allow the Holy Spirit. ಪರಿಶುದ್ಧಾತ್ಮನನ್ನು ನೀವು ಆಹ್ವಾನಿಸ್ತೀರಿ. Allow the. Don't speak anything. ಯಾವುದನ್ನು ನೀವು ಬಾಯಿ ತೆಗೆದು ಮಾತಾಡಬೇಡಿ. Be silent. ನಿಶಬ್ದವಾಗಿರಿ. Except breathing, ಉಸಿರಾಡೋದನ್ನು ಬಿಟ್ಟು your lips should not move. ನಿಮ್ಮ ಬಾಯಿಗಳು ನಿಮ್ಮ ತುಟಿಗಳು ತೆರೆಯಬಾರದು. Just tell the Holy Spirit. ಪರಿಶುದ್ಧಾತ್ಮನಿಗೆ ನಿಮ್ಮ ಹೃದಯದಲ್ಲಿ ಮಾತನ್ನು ಹೇಳಿ, Holy Spirit, ಪರಿಶುದ್ಧಾತ್ಮ ದೇವರೇ, deal with me. ನನ್ನೊಟ್ಟಿಗೆ ನನ್ನನ್ನು ನೀನು ನನ್ನನ್ನು ಸಂಧಿಸು. Change me. ನನ್ನನ್ನು ಬದಲಾಯಿಸು. Change me. ನನ್ನನ್ನು ಬದಲಾಯಿಸು. Change me as a child of God. ದೇವರ ಮಗುವಾಗಿ ನನ್ನನ್ನು ಬದಲಾಯಿಸು. I want to truly fear God.
ನಾನು ನಿಜವಾಗಿ ಸತ್ಯವಾಗಿ ದೇವರಿಗೆ ಭಯಪಡಬೇಕು. Help me to put my complete trust in the Lord. ಕರ್ತನೆ ಸಂಪೂರ್ಣ I have acted wickedly. ನಾನು ಬಹಳ ದುಷ್ಟನಾಗಿ ನಡ್ಕೊಳ್ತಾ ಇದ್ದೇನೆ, Forgive me. ನನ್ನನ್ನು ಕ್ಷಮಿಸು, Correct me, Lord. ನನ್ನನ್ನು ಸರಿಪಡಿಸು ಕರ್ತನೆ, Correct me. ನನ್ನನ್ನು ಸರಿಪಡಿಸು. I want to experience ನಾನು ನಿನ್ನನ್ನು ಅನುಭವಿಸಬೇಕಪ್ಪ. the blessings you have for me. ನೀನು ನನಗಿಡಲ್ಪಟ್ಟ ಆಶೀರ್ವಾದದಲ್ಲಿ, The Abraham's blessings. ಅಬ್ರಾಹ್ಮನ ಆಶೀರ್ವಾದಗಳು I want to experience. ನಾನು ಅದನ್ನು ಅನುಭವಿಸಬೇಕು. Forgive me. ನನ್ನನ್ನು ಕ್ಷಮಿಸು. I have gone away from you. ನಿನ್ನಿಂದ ತುಂಬಾ ದೂರ ಹೋಗಿದ್ದೇನೆ ಕರ್ತನೆ, I have gone away from you. ನಿನ್ನಿಂದ ತುಂಬಾ ದೂರ ಹೋಗಿದ್ದೇವೆ. Draw me close to you. ನಿನ್ನ ಹತ್ತಿರಕ್ಕೆ ನನ್ನನ್ನು ಕರೆದುಕೊಂಡು ಬಾ ಸ್ವಾಮಿ. Draw me close to you. ನಿನ್ನ ಹತ್ತಿರಕ್ಕೆ ನನ್ನನ್ನು ಸೇರಿಸು. Not just in the lips worship, ಬರೀ ಬಾಯಲ್ಲಿ ಆರಾಧನೆ ಇರಬಾರ್ದಪ್ಪ, but it should be my heart. ನನ್ನ ಹೃದಯದಿಂದ ಆರಾಧಿಸಬೇಕು. My soul have to worship. ನನ್ನ ಆತ್ಮದಿಂದ ನಿನ್ನನ್ನು ಆರಾಧಿಸಬೇಕು. I want to worship with all my soul. ನನ್ನ ಸಂಪೂರ್ಣವಾದ ಆತ್ಮದೊಟ್ಟಿಗೆ ನಿನ್ನನ್ನು ಆರಾಧಿಸಬೇಕು ದೇವರೇ. I want to worship with all my heart. ನನ್ನ ಹೃದಯ ಮನಸ್ಸು ಆತ್ಮದಲ್ಲಿ ನಿನ್ನನ್ನು ಆರಾಧಿಸಬೇಕಪ್ಪ. With all that I have, I want to worship you. ನನಗಿರುವುದರೆಲ್ಲದರಲ್ಲಿ ನಾನು ನಿನ್ನನ್ನು ಆರಾಧಿಸಬೇಕು. Lord, you promised, ಕರ್ತನೆ ನೀನು ವಾಗ್ದಾನ ಮಾಡಿದ್ದೀಯಾ, I will never leave you nor forsake you. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ. But forgive me, Lord. ಕರ್ತನೆ ಆದರೆ ನನ್ನನ್ನು ಕ್ಷಮಿಸು. I have forsaken you. ನಾನು ಕೈ ಬಿಡಲ್ಪಟ್ಟಿಲ್ಲ. I have forsaken you, Lord. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಸ್ವಾಮಿ. I have forsaken you. The Lord says, you will not forsake me, but I have forsaken the Lord. ಕರ್ತನೆ ಹೇಳ್ತಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಆದರೆ ನಾನು ನಿನ್ನನ್ನು ಕೈ ಬಿಟ್ಟಿದ್ದೇನೆ ದೇವರೇ. I have gone away from you. ನಿನ್ನಿಂದ ದೂರ ಹೋಗಿದ್ದೇವೆ Like the people of Israel. ಇಸ್ರಾಯೇಲ್ ಜನರಂತೆ. But I don't want to be like that. ಆ ರೀತಿಯಾಗಿ ನಾನು ಇರಬಾರದು ಕರ್ತನೆ. Your blood ನಿನ್ನ ರಕ್ತದಿಂದ is in me. ಅದು ನನ್ನೊಳಗಿದೆ, ನಿನ್ನ ರಕ್ತವು. The soul cleansing blood of Jesus. ನನ್ನ ಒಂದು ಆತ್ಮವು ಯೇಸುವಿನ ರಕ್ತದಿಂದ ಶುದ್ಧ ಮಾಡಲ್ಪಟ್ಟದೆ. My soul, my spirit and body. ನನ್ನ ಆತ್ಮ ಪ್ರಾಣ ಶರೀರವು Lord, wash me in your blood. ನಿನ್ನ ರಕ್ತದಿಂದ ಇವತ್ತು ಅದನ್ನು ಶುದ್ಧಪಡಿಸು ಸ್ವಾಮಿ. Make me a new creation. ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸು. I want to fear you. ನಾನು ನಿನಗೆ ಭಯಪಡುತ್ತೇನೆ. I want to trust in you. ನಾನು ನಿನ್ನಲ್ಲಿ ಭರವಸೆ ಇಡುತ್ತೇನೆ. I want to obey you. ನಾನು ನಿನ್ನನ್ನು ವಿಧೇಯನಾಗುತ್ತೇನೆ ನಿನಗೆ. I want to be filled with every good works. ನನ್ನ ಒಳ್ಳೆ ಕಾರ್ಯಗಳಿಂದ ಯಾವಾಗಲೂ ತುಂಬಲ್ಪಟ್ಟವನಾಗಿರುತ್ತೇನೆ. That you will use me now. ನೀನು ನನ್ನನ್ನು ಉಪಯೋಗಿಸು ಕರ್ತನೆ. I surrender. ನಾನು ಒಪ್ಪಿಸಿಕೊಡುತ್ತೇನೆ. I surrender. ನಾನು ಒಪ್ಪಿಸಿಕೊಡುತ್ತೇನೆ. Holy Spirit, ಪರಿಶುದ್ಧಾತ್ಮನೇ, fill your children. ನಿನ್ನ ಮಕ್ಕಳನ್ನು ತುಂಬಿಸು. How many want to give your life? ಎಷ್ಟು ಜನರು, Don't open your eyes. ನಿಮ್ ಕಣ್ಣು ತೆರಿಬೇಡಿ, ಎಷ್ಟು ಜನರು ನಿಮ್ ಜೀವಿತವನ್ನ ಯೇಸು ಸಂಘಕ್ಕೆ ಒಪ್ಪಿಸಿಕೊಡ್ಬೇಕಂತಿದ್ದೀರಾ? Completely. ಸಂಪೂರ್ಣವಾಗಿ Lift up your hand. ನಿಮ್ ಕೈ ಮೇಲೆ ಕೆತ್ತಿರಿ. ಯಾರು ಕಣ್ಣು ತೆರಿಬಾರದು. I want to completely give my life. ನಾನು ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಕೊಡ್ತಾ ಇದ್ದೀನಿ. I want to have this confidence in me. ಇಂಥ ಒಂದು ಧೈರ್ಯ ನನಗೆ ಕೊಡಲ್ಪಟ್ಟಿದೆ. That my God is my helper. ಕರ್ತನು ನನ್ನ ಸಹಾಯಕನು. What can any man do to me? ಯಾವ ವೈರಿ ನನಗೇನು ಮಾಡಲು ಸಾಧ್ಯ? What can this world do to ಈ me? ಲೋಕ ನನ್ನ ವಿರುದ್ಧವಾಗಿ ಏನು ಮಾಡಕ್ಕೆ ಸಾಧ್ಯ ಇಲ್ಲ. I don't have to fear. ನಾನು ಭಯವಿಲ್ಲ, ನನಗೆ ಯಾವ ಭಯವಿಲ್ಲ. For the Lord said, ಕರ್ತನಿಗೆ ಹೇಳ್ತಾನೆ, I will never leave you, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, nor forsake you. ನಿನ್ನನ್ನು ತೊರೆಯುವುದಿಲ್ಲ. If you say yes, ನೀವು ಒಂದು ವೇಳೆ ಹೌದು ಅಂತ ಹೇಳುವುದಾದ್ರೆ lift up your hand. ನಿಮ್ಮ ಕೈಗಳನ್ನ ಮೇಲೆ ಎತ್ತಿರಿ. Lift up your hand. ನಿಮ್ಮ Don't ಕೈ, open your eyes. ನಿಮ್ಮ ಕಣ್ಣು ತೆರಿಬೇಡಿ. It is between you and God. ನೀನು ದೇವರೊಟ್ಟಿಗೆ ಮಾತ್ರ ಇದು ನಡೆಯುವಂಥದ್ದು. No neighbors. ಪಕ್ಕದವ್ರಿಗೆ ಯಾರು ಗೊತ್ತಾಗಬಾರ್ದು. Nobody can save you and me. ಯಾರು ನಿಮ್ಮನ್ನು ನನ್ನನ್ನು ರಕ್ಷಿಸಕ್ಕೆ ಸಾಧ್ಯವಿಲ್ಲ. Nobody can save the church. ಸಭೆಯನ್ನು ರಕ್ಷಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. Only my salvation comes from Zion. ಬರೀ ನಮ್ಮ ರಕ್ಷಣೆ ಬರುವಂತದ್ದು ಅದು ಚೀಯೋನಿನಿಂದ. Only God can change my problem. ನನ್ನ ಸಮಸ್ಯೆಯನ್ನು ದೇವರು ಮಾತ್ರ ಪರಿಹರಿಸಬಲ್ಲನು. Only God can restore what I've lost in my life. ನಾನೇನೆಲ್ಲ ನನ್ನ ಜೀವಿತದಲ್ಲಿ ಕಳ್ಕೊಂಡಿದ್ದೇನೋ ದೇವರು ಮಾತ್ರವೇ ಅದನ್ನು ಪುನಃಸ್ಥಾಪಿಸುತ್ತಾನೆ. The God of Jacob will restore the fortunes. ಯಾಕೋಬನ ದೇವರು ನಮ್ಮನ್ನು ಪುನಃಸ್ಥಾಪಿಸುತ್ತಾನೆ. He will restore the joy and rejoice in my life. ನನ್ನ ಜೀವಿತದಲ್ಲಿ ನನ್ನ ಒಂದು ಆನಂದವನ್ನು ಸಂತೋಷವನ್ನು ಆತನು ಪುನಃಸ್ಥಾಪಿಸುತ್ತಾರೆ. When I fear Him, ನಾನು ಆತನಿಗೆ ಭಯಪಡುವಾಗ, when I trust Him,
ನಾನು ಆತನಲ್ಲಿ ವಿಶ್ವಾಸ ಇಡುವಾಗ, when I obey Him, ನಾನು ಆತನಿಗೆ ವಿಧೇಯನಾಗುವಾಗ the Lord is faithful. ದೇವರು ನಂಬಿಗಸ್ತನಾಗಿದ್ದಾನೆ. Lift up your hand and say, Lord, receive me. ಕರ್ತನೆ ಕೈಗಳನ್ನು ಮೇಲಕ್ಕೆ ಹೇಳಿರಿ, ಕರ್ತನೆ ನನ್ನನ್ನು ಸ್ವೀಕರಿಸು. You pray, now you pray. ಈಗ ನೀವು Now you pray, 2 minutes. 2 ನಿಮಿಷದಲ್ಲಿ ನೀವು ಪ್ರಾರ್ಥನೆ ಮಾಡಿ. You open your heart. ನಿಮ್ಮ ಹೃದಯಗಳನ್ನು ತೆರೆಯಿರಿ, ಬಾಯಿಗಳನ್ನು ತೆರೆಯಿರಿ. You open your mouth. ನಿಮ್ಮ ಬಾಯಿಗಳನ್ನು ತೆರೆಯಿರಿ. Your neighbor will not listen. ನಿಮ್ಮ ಪಕ್ಕದವರು ಕೇಳಿಸಿಕೊಳ್ಳಬಾರದು. Nobody will hear what you are praying. ನೀವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅದು ಯಾರು ಕೇಳಿಸಿಕೊಳ್ಳೋದು ಸಾಧ್ಯ? Only God's ear is open. ದೇವರ ಕೈ ಕಿವಿಗಳು ಮಾತ್ರ ತೆರೆಯಲ್ಪಟ್ಟವೆ. Open your mouth. ನಿಮ್ಮ ಬಾಯಿಗಳನ್ನು ತೆರೆಯಿರಿ. Open your heart. ನಿಮ್ಮ ಹೃದಯಗಳನ್ನು ತೆರೆಯಿರಿ. If you want to stand and pray, stand and pray. ಒಂದು ವೇಳೆ ನೀವು ನಿಂತು ಪ್ರಾರ್ಥಿಸುವುದಾದರೆ ನಿಂತು ಪ್ರಾರ್ಥಿಸಿ. If you want to kneel down and pray, kneel down and pray. ಒಂದು ವೇಳೆ ನೀವು ಮೊಣಕಾಲೂರಿ ಪ್ರಾರ್ಥಿಸಲು ಮೊಣಕಾಲೂರಿ ಮೊಣಕಾಲೂರಿ. But we have to do something today. ಆದ್ರೆ ನೀವು ಏನಾದರೂ ಒಂದು ಮಾಡಬೇಕು ಇವತ್ತು. If you have lifted your hand, ನಿಮ್ಮ ಕೈಗಳ ಮೇಲಕ್ಕೆ ಎತ್ತಲ್ಪಡಬೇಕು. you have to do something today. ಇವತ್ತು ನೀವು ಏನಾದರೂ ಒಂದು ಕಾರ್ಯ You ಮಾಡಬೇಕು. have to show that you are changing today. ಇವತ್ತು ನೀವು ನಿಮ್ಮ ಬದಲಾವಣೆಯನ್ನು ತೋರಿಸಬೇಕು. You have to show that you are. Let the Lord know you. ಕರ್ತನಿಗೆ ಗೊತ್ತಾಗಬೇಕು. Let the Lord know you. ಕರ್ತನಿಗೆ ನೀವು ಯಾರೆಂಬುದಾಗಿ ಗೊತ್ತಾಗಿದೆ. Let the Lord know that you are ready to change. ನೀವು ಬದಲಾವಣೆಗೆ ಸಿದ್ಧರಾಗಿರುವುದನ್ನು ಕರ್ತನು ತಿಳಿದಿದ್ದಾನೆ. And Lord says, I will never leave you nor forsake you. ಕರ್ತನು ನಿಮ್ಮನ್ನು ನೋಡಿ ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, Oh ತೊರೆಯುವುದಿಲ್ಲ. Lord, bless your people, O God. ಕರ್ತನೇ, ನಿನ್ನ ದೇವಜನರನ್ನು ಆಶೀರ್ವದಿಸು. Pour out your presence upon them. ಅವರ ಮೇಲೆ ನಿನ್ನ ಸಂಪೂರ್ಣವಾದ ಪ್ರಸನ್ನತೆಯನ್ನು ತುಂಬಿಸು. Let your anointing rest upon them. ನಿನ್ನ ಒಂದು ಸಂಪೂರ್ಣವಾದಂತಹ ಒಂದು ಅಭಿಷೇಕ ಅವರ ಮೇಲೆ ಇಳಿಯಲಿ. Oh Lord, give them the grace, O Lord. ಅವರ ಮೇಲೆ ನಿನ್ನ ಕೃಪೆಯನ್ನು ತುಂಬಿಸು. Let them come out of every weaknesses in them. ಎಲ್ಲ ಬಲಹೀನತೆಗಳ ಮೇಲೆ ಅವರು ಹೊರಗೆ ಬರುವಂತೆ ನಿನ್ನ ಕೃಪೆ ಕೊಡು. Oh Lord, let your grace work in them. ಕರ್ತನೇ, ಅವರ ಮೇಲೆ ನಿನ್ನ ಕೃಪೆ ಆಳ್ವಿಕೆ ಮಾಡಲಿ. One more time. ಸದಾವರ್ತಿ. Lord, the beginning of the year now. ಈ ವರ್ಷದ ಪ್ರಾರಂಭದಲ್ಲಿ ಕರ್ತನೇ, Lord, we have to finish and we are going to cross. ನಾವು ದಾಟುವಂತ ಯೋಧರ ಹೊಳೆಯು. If only in fear of God and trusting God and obedience to you. ಅದು ದೇವರಿಗೆ ಭಯಪಡುವುದು, ದೇವರ ಮೇಲೆ ವಿಶ್ವಾಸ ಇರುವಂತದ್ದು, ದೇವರಿಗೆ ವಿಧೇಯರಾಗುವುದಾದ್ರೆ ಮಾತ್ರ ಅದು. We want to experience your word be fulfilled in our lives. ನಿನ್ನ ವಾಕ್ಯಗಳು ನನ್ನ ಜೀವಿತದಲ್ಲಿ ಕರ್ತನೇ ಸ್ವಾಮಿ ಅದು ಕಾರ್ಯ ಮಾಡಲು ನಾನು ಅನುಭವಿಸಲು ನಾನು ಸಿದ್ಧವಾಗಿದ್ದೇನೆ. Let your good works work in every one of you the year of God. ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ನಿನ್ನ ಒಳ್ಳೆಯ ಕಾರ್ಯಗಳನ್ನು ಆಳ್ವಿಕೆ ಮಾಡಲಿ. May the Abraham's blessings be upon them. ನಮ್ಮ ಅಬ್ರಹಾಮನ ಆಶೀರ್ವಾದಗಳು. ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವಂಥದ್ದು. ಹಲ್ಲೆಲೂಯಾ. ನೀನನ್ನ ಆಶ್ರಯವು, ನೀನನ್ನ ಕೋಟೆಯು, ನೀನನ್ನ ಪ್ರಾಣ, ನೀನನ್ನೇವಾ, ನೀನನ್ನ ಆಶ್ರಯವು, ನೀ
ಜೀವ ಮಾನವಿಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿನೆಂಬುದ ಜೀವ ಮಾನವಿಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ದಾಸನು ದೇವ, ದಾಸನು ದೇವ, ದಾಸನು ದೇವ, ದಾಸನು ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಾವು ನಿನಗೆ ಭಯ ಪಡುತ್ತೇವೆ ಸ್ವಾಮಿ. ನಿನಗೆ ಭಯ ಪಡದಿರುವ ಯಾವುದಾದ್ರೂ ಸಂಗತಿಗಳಿದ್ದರೆ ಈ ಮುಂಜಾನೆ ನಮ್ಮಿಂದ ತೆಗೆದುಹಾಕು ಸ್ವಾಮಿ. ನಿನ್ನ ಮೇಲೆ ನಂಬಿಕೆ ಇಡುತ್ತೇವೆ ಕರ್ತನೇ. ಅನೇಕ ಸಲ ನಮ್ಮ ಮನಸ್ಸು ಮನುಷ್ಯರ ಮೇಲೆ ನಂಬಿಕೆ, ವೈದ್ಯರ ಮೇಲೆ ನಂಬಿಕೆ, ಅನೇಕ ಜನರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ನಾವು ಸೋತು ಹೋಗಿದ್ದೇವೆ ಕರ್ತನೇ. ಈ ಮುಂಚಾನೆ ನಾವು ಒಪ್ಪಿಸಿಕೊಟ್ಟು ನಿನ್ನನ್ನು ನಂಬುತ್ತೇವೆ ಸ್ವಾಮಿ. ನಿನಗೆ ವಿಧೇಯರಾಗಿ ಜೀವಿಸ್ತೇವೆ ಸ್ವಾಮಿ. ನಿನ್ನ ವಾಕ್ಯಗಳನ್ನ ಕೈಗೊಂಡು ನಡೀತೇವೆ ಸ್ವಾಮಿ. ನಿನಗೋಸ್ಕರವಾಗಿ ನಿನ್ನ ರಾಜ್ಯಕ್ಕಾಗಿ ನಾವು ಏನಾದರೂ ಮಾಡುತ್ತೇವೆ ಕರ್ತನೇ. ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಸೇವಕರ ಮೂಲಕ ಮಾತನಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ.